ನಾನು ಸುಧೀರ್ ಮಲ್ಲಪ್ಪ ಕತ್ತಿ. ನಾನು 2 ವರ್ಷದಿಂದ ಸೂಪರ್ ಕೇನ್ ನರ್ಸರಿ ಪದ್ಧತಿಯಲ್ಲಿ ನಾನು ಕಬ್ಬಿನ ಸಸಿ ತಯಾರು ಮಾಡಿ ಈಗ 2ನೇ ವರ್ಷ ನಾನು ಈಗ ಮಾಡಿದ್ದೇನೆ. ಈಗ ಸದ್ಯ ನನ್ನ ಕಡೆ 20ರಿಂದ 22 ಸಾವಿರ ಸಸಿ ತಯಾರು ಮಾಡುವ ರೆಡಿ ಮಾಡಿದ್ದೇನೆ. ಅದೊಂದು ಸಣ್ಣ ವಿಡಿಯೋ ಇದೆ, ಒಂದು 4 ಮಿನಿಟ್ ವಿಡಿಯೋ ಇದೆ, ಅದ್ ನೋಡೋಣ ಬನ್ನಿ. ಇದು ಮೊದಲು ನಾವು ಇದನ್ನ ಬೆಡ್ ತಯಾರು ಮಾಡ್ತಾ ಇದ್ದೇವೆ. 4.25 ಫೂಟ್ ಸಾಲ್ ಬಿಟ್ಟು ಆಮೇಲೆ ಮೇಗಿಂದೆಲ್ಲ ಮಣ್ಣೊಂದು ಲೆವೆಲ್ ಮಾಡ್ಕೊಂಡು ಅದು ಬೆಡ್ ತಯಾರು ಮಾಡ್ತಾ ಇದ್ದೀವಿ. ಈಗ ಮೇನ್ ಹಳ್ಳು ಮಣ್ಣು ಕೋಲಿ ಇವನ್ನೆಲ್ಲ ಆರ್ಸಿ ತೆಗೆದು ಅಗದಿ ಕ್ಲೀನ್ ಆಗಿ ಮಾಡ್ತಾ ಇದ್ದೀವಿ. ಆಮೇಲೆ ಮುಂದೆ ಇದು ನಮ್ಮ ಯೂರಿಯಾ ಚೀಲ ಹಾಗೂ ನಾವು ಎಲ್ಲ ಹಳಿ ತಟ್ಟುಗಳನ್ನೆಲ್ಲ ಗೋಳೆ ಮಾಡಿ ಅದನ್ನೆಲ್ಲ ಮೇಲೆ ಹಾಕಿ ಈಗ ಅದು ಮಣ್ಣಿನ ಮೇಲೆ ಹಳ್ಳು ಎಲ್ಲ ಆರಿಸಿ ಅತಿ ನೀಟಾಗಿ ಅದು ಮಾಡ್ತಾ ಇದ್ದೇವೆ. ಈ ಕಬ್ಬು ನಾವು ಕಟ್ ಮಾಡ್ತಾ ಇದ್ದೀವಿ. ಈ ಕಬ್ಬು ನೋಡ್ರಿ, ಮೇಲಿನ ಸೈಡ್ 1 ಇಂಚು, ಕೆಳಗಿನ ಸೈಡ್ 3 ಇಂಚು ನೀಟಾಗಿ ಬಿಟ್ಟು ನಾವು ಕಬ್ಬುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಇದು ನನ್ನ ಕಡೆ 10ನೇ ತಿಂಗಳ ಕಬ್ಬಿದೆ. 10ನೇ ತಿಂಗಳ ಕಬ್ಬನ್ನು ತಗೊಂಡು ಇದನ್ನು ಒಂದು ಈ ತಪ್ಪು ಜಳಗಿ ಚೀಲದಲ್ಲಿ ಹಾಕಿ ನಾನು ಜಬ್ಡಗಿಸರ್ ಟೈಪ್ ನಾನು ದೊಡ್ಡ ಗಡ್ಡೆ ಮಾಡಿಲ್ಲ. ನನ್ನ ಕಡೆ ಒಂದು 4ರಿಂದ 5 ಬ್ಯಾರಲ್ ಇದ್ದು ಅದೇ ಬ್ಯಾರಲ್ದಲ್ಲಿ ನಾವು ಔಷಧೋಪಚಾರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಈ ಟೈಪ್ ಚೀಲ ತುಂಬುದ್ರಿಂದ ನಮ್ಗೆ ದೊಡ್ಡ ಫಾಯ್ದೆ. ಬ್ಯಾರಲ್ದಲ್ಲಿ ಇಡು ಮುಂದ ತೆಗಿಯೋ ಮುಂದ ಅಗದಿ ಈಸಿ ಮೂವ್ಮೆಂಟ್ ಆಗ್ತದ ಅದ. ಯಾಕಂದ್ರೆ ನೀರೆಲ್ಲ ಬಸ್ಸದ್ ಹೋಗ್ತದೆ, ಎಲ್ಲದಕ್ಕೂ ಸರಿಯಾಗಿ ನೀರ್ ಹತ್ತತಿ. ಆಮೇಲೆ ಆಪರೇಟಿಂಗ್ ಮಾಡಕ್ ನಮ್ಗೆ ಬಹಳ ಈಸಿ ಬರ್ತೈತಿ. ಇವನ್ನ ಚೀಲಗಳು ಏನ್ ಮಾಡ್ತೀವಿ ನಾವು ಬ್ಯಾರಲ್ದಲ್ಲಿ ಹಾಕ್ತಿವಿ. ಈಗ ಬ್ಯಾರಲ್ ಹಾಕೋ ಮುಂದ ನಾನು ಈಗ ಅಲ್ಲಿ 400 ಲೀಟರ್ ನೀರಲ್ಲಿ ಅದು ಒಂದು 55 ಲೀಟರ್ ಕಮ್ಮಿ ಮಾಡ್ಕೊಂಡು ಇದರಲ್ಲಿ ಅರ್ಧ ಲೀಟರ್ ಬಾವಿಸ್ಟಿನ್ ಇದು ಕ್ಲೋರಿಪರಿಪಸ್ಸು ಹಾಗೂ ಅರ್ಧ ಕೆಜಿ ಬಾವಿಸ್ಟಿನ್ನು, ಆಮೇಲೆ ವನಿತಾ ಕಂಪ್ನಿದ ಚಿಲ್ಟೆಡ್ ಸುಣ್ಣ ಅಂತ ಬರ್ತದೆ, ಎಕ್ದಮ್ ಪ್ಯೂರ್ ಮಡಿ ಸುಣ್ಣ, ಅದು 5 ಪಾಕೆಟ್ ಸುಣ್ಣ. ಆಮೇಲೆ ಇದರಲ್ಲಿ ನಾವು ಸ್ವಲ್ಪ ಹುಮಿಕ್ ಆಸಿಡ್ ಮಿಕ್ಸ್ ಮಾಡ್ಕೊಂಡಿನಿ, ಒಂದು 100 ಗ್ರಾಮ್ ಹುಮಿಕ್ ಆಸಿಡ್ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತೆ ಇದರಲ್ಲಿ IBA ಒಂದು 2 ಗ್ರಾಮ್ IBA ನಾವು ಯೂಸ್ ಮಾಡ್ಕೊಂಡಿನಿ. ಇದೇ ಟೈಪ್ ಮಾಡ್ಕೊಂಡು ಈ ಟೈಪ್ ಬ್ಯಾರಲ್ದಲ್ಲಿ ನಾವು ಕಮ್ಮಿ ಅಂದ್ರೂ 18ರಿಂದ 20 ತಾಸು ಅಂತ ಇವತ್ತು ಓಡಿಟ್ರೆ ಮರ್ದಿನ ಮುಂಜಾನೆ ಆಳ್ ಬರೋ ಮಟ್ಟ, ಇವತ್ತು ಮುಂಜಾನೆ 12 ಗಂಟೆಗೆ ಇಟ್ಟರೆ ಮರ್ದಿನ ಮುಂಜಾನೆ 10-11 ಗಂಟೆ ಮಟ್ಟ ಈ ಬ್ಯಾರಲ್ದಾಗ ಇಟ್ಟು ಇದನ್ನ ಬ್ಯಾರಲ್ದಿಂದ ನಾವು ಬೀಜಗಳನ್ನು ಪ್ರಕ್ರಿಯೆ ತಕ್ಕೋತೀವಿ. ನಾವು ಇದು ನೋಡಿ ಇಡ್ತಾ ಇದ್ದಾರೆ ಇದು ಬ್ಯಾರಲ್ದಲ್ಲಿ. ಇದು 18ರಿಂದ 20 ತಾಸು ನಾವು ಬ್ಯಾರಲ್ದಲ್ಲಿ, ಒಂದು ಬ್ಯಾರಲ್ದಲ್ಲಿ ಕಮ್ಮಿ ಅಂದ್ರೂ 6ರಿಂದ 7 ಬ್ಯಾಗ್ ಕುಂತಾವ. ಒಂದು ಬ್ಯಾಗ್ದಲ್ಲಿ 200 ಬೀಜಗಳು ಕುಂತಾವ. ಅಂದ್ರೆ ಒಂದು ಬ್ಯಾರಲ್ದಾಗ ನಮಗೆ 1200-1400 ಬೀಜ ಕುಂತಾವ. ಇದು ನೋಡ್ರಿ, ನಾವು ಅದನ್ನ ಈಗ ಬೆಡ್ ಎಲ್ಲ ತಯಾರು ಮಾಡ್ಕೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿನಿ. ಸಗಣಿ ಗೊಬ್ಬರ ಒಳಗ ನಾನು ಇದ್ರೊಳಗೆ ರ್ಯಾಲೀಸ್ ಕಂಪ್ನಿ ಯಾವ್ದ್ರದ್ದು 3 kg ಬ್ಯಾಗ್ ಬರುದಲ್ಲ, ರ್ಯಾಲೀಸ್ ಕಂಪ್ನಿದು ಜಿಯೋಗ್ರೀನ್, ಅದನ್ನ ನಾವು ಮಿಕ್ಸ್ ಮಾಡ್ಕೊಂಡಿನಿ. ಹಾಗೂ ಅದ್ರ ಕೆಲವೊಂದು ಬ್ಯಾಕ್ಟೀರಿಯಾನು ನಾ ಇದ್ರೊಳಗೆ ನಾ ಮಿಕ್ಸ್ ಮಾಡ್ಕೊಂಡಿನಿ. ಇದರಲ್ಲಿ ವ್ಯಾಮ್ ಹಾಕಿದ್ದೀನಿ ನಾನು. ವ್ಯಾಮ್ದಲ್ಲಿ ಕಲಿಸಿಟ್ಟು ನಾನು ಕೆಳಗೆ ಆಲ್ರೆಡಿ ಗೊಬ್ಬರದಲ್ಲಿ ವ್ಯಾಮು ಇವನ್ನೆಲ್ಲ ಹಾಕೊಂಡು ಈ ಕಬ್ಬೆಲ್ಲ ಜೋಡಿಸ್ತಾ ಇದ್ದಾರೆ. ಇದನ್ನ ಈ ಟೈಪ್ ಜೋಡಿಸ್ಕೊಂಡು ಮ್ಯಾಲೆ ನಾವ್ ಏನ್ ಮಾಡಿ ಕೆಂಪು ಒಂದು ಮಿದುವಾದ ಮಣ್ಣು ಒಂದ್ ಇಂಚಿಂದ 1 ಇಂಚ್ ಮಟ್ಟ ನಾವು ಮಣ್ಣು ಹಾಕಿ ಈ ಟೈಪ್ ಎಲ್ಲ ಮುಚ್ಕೊಂಡೇವ್ ನಾವ್ ಇದನ್ನ. ಇದು ಮುಚ್ಕೊಂಡು ಸಂಪೂರ್ಣವಾಗಿ ಮೇನ್ ಹಳ್ಳ ಅಂತ ಇಂತ ಮಳಿಕೆ ಅದು ಬರಬೇಕಾದ ಯಾವ್ದು ಡಿಸ್ಟರ್ಬ್ ಆಗ್ಬಾರ್ದಂಗ ಮ್ಯಾಗಿನ ಹಳ್ಳ ಅಂತ ಇಂತ ಮಟ್ಟೆ ಎಲ್ಲ ಆಶ್ ತೆಗೆದು ಚೆನ್ನಾಗಿ ನೀರ್ ಬಡ್ದು ಅದ್ರ ಮೇಲೆ ಏನ್ ಮಾಡ್ತೀನಿ, ನಾನು ಪ್ಲಾಸ್ಟಿಕ್ ಹಚ್ಚಿಡ್ತೀನಿ. ಇದು ನಮ್ಗೆ ದೊಡ್ಡ ಪ್ಲಾಸ್ಟಿಕ್ ಇವೆ. ಪ್ಲಾಸ್ಟಿಕ್ ಒಂದು ನಾನು 4 ದಿನ ಮಟ್ಟನ ಪ್ಲಾಸ್ಟಿಕ್ ಹಚ್ಚಿಟ್ಟೇನ್ ಇದನ್ನ. ಈ ಟೈಪ್ 4 ದಿನ ಪ್ಲಾಸ್ಟಿಕ್ ಎಲ್ಲ ಹೊಚ್ಚಿಟ್ಟು ಆಮೇಲೆ ಎಲ್ಲ ದಂಡಿಗೆ ಹವಾ ಆಡಬಾರ್ದಂಗ ದಂಡಿಗೆಲ್ಲ ಮಣ್ಣು ಹಾಕಿ ಫುಲ್ ಪ್ಯಾಕ್ ಮಾಡ್ತೀನಿ. ಇದು 5ನೇ ದಿವಸ ನಾ ತೆಗ್ದಿದ್ದಕ್ಕ ಈ ಟೈಪ್ ನನಗೆಲ್ಲ ಪ್ರತಿಯೊಂದು 90-93% ನಂಗೆ ಜರ್ಮಿನೇಷನ್ ಬಂದಿದೆ ಇದರಲ್ಲಿ. ಈಗ ನೋಡ್ರಿ ಎಲ್ಲ ಮಳಿಗ್ ಬಂದು ಬೇರ್ಗಳೆಲ್ಲ ಬಂದು ಈ ಟೈಪ್ ನಂಗ ಮಳಿಕೆಲ್ಲ ಬಂದವ್ರಿವ. ಈ ಸದ್ಯ ನಾನು ಮಾಡಿ ಈಗ 2-3 ದಿವಸದಿಂದ ತೆಗ್ದೇನ್ರಿ ಇದನ್ನ. ಆಮೇಲೆ ಇಲ್ಲ ಅಗ್ದಿ ಪೂರಾ ಹೆಲ್ದಿ ಬಂದು ಇದು 7ನೇ ದಿವಸದ ನನ್ ಸಸಿ ಇದು.
ಈಗ ನಾನು ಈ ಟೈಪ್ ಮಾಡ್ಕೊಂಡು 3 ಎಕರೆ ಪ್ಲಾಂಟೇಶನ್ ಮಾಡಕ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದೊಂದೇನೋ ಜಬ್ದಂಗಿ ಸರ್ ಅವ್ರದ್ದು, ಸಂಜಯ್ ಮಾನೆ ಅವ್ರದ್ದು ಒಂದು ಮಾರ್ಗದರ್ಶನದಲ್ಲಿ ಈ ಟೈಪ್ ನಾ ರೆಡಿ ಮಾಡ್ಕೊಂಡಿನಿ. ಇದನ್ನ ಇನ್ನೇನು 3 ಎಕರೆ ನಾ ಪ್ಲಾಂಟೇಶನ್ ಮಾಡೋ ಸಂಬಂಧ ನಾ ಈಗ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಇದೇ ಆಗಸ್ಟ್ ಪೈಲಾ ಒಳಗೆ ನಾ ಪ್ಲಾಂಟೇಶನ್ ಮಾಡೋದು. ಓಕೆ, ಧನ್ಯವಾದಗಳನ್ನ. ಇದ್ರಲ್ಲಿ ಏನೇ ತಪ್ಪಿದ್ರು ಡಾಕ್ಟರ್ ಜಬ್ದಂಗಿ ಸರ್ ಅವರು ಇದ್ರಲ್ಲಿ ಏನ್ರಿ ಮತ್ತೊಂದ್ ಸ್ವಲ್ಪ ಮಾರ್ಗದರ್ಶನ ಮಾಡ್ಬೇಕಂತ ಅವ್ರು ಕೇಳ್ಕೊತೀನಿ. संजय मन्ना ಅವ್ರಿ. सर त्यांनी हे अशा पद्धतीने तयार केलंय. इन्होंने ऐसे तरीके से तयार किया है, वो टैंक बनाने की जगह उन्होंने बैरल में ही पूरे रात भर ये डुबो कर रखाया था और दूसरे दिन निकाल कर फिर उन्होंने बेड में ये रखा था. बहुत ये 6 दिन का ये अभी जर्मिनेशन का दिख रहा है. 6 दिन में इतना अच्छा आया है. उन्होंने प्लास्टिक पेपर से कवर भी किया था उसके ऊपर. आता मी इसमें थोड़ा कमेंट करता हूँ. हाँ, हम थोड़ा कमेंट कर लेते हैं इसके ऊपर. पहली बात तो हमने पढ़ा है कि मामूली हमको विदाउट एनी एक्सपेंस, ज़्यादा खर्चा नहीं करना है, बिल्कुल कम खर्च में करना है. बैरल सबके पास नहीं होते हैं. बस एक खड्डा बनाना है, उसके ऊपर पॉलीथीन शीट काफ़ी है, उसमें डालो. और किसी भी हालत में बेड के ऊपर कोई सा भी नो यानी कि रासायनिक या वर्मी कंपोस्ट या कंपोस्ट कोई भी नहीं डालना है. उसी के पेड़ में जो होता है, उसी खेत में जो मिट्टी होते हैं उसमें हमको बेड बनाना है. इसका मतलब यह है कि एडेप्टेशन जल्दी हो जाता है. उसको होम्योस्टैटिस बोलते हैं ना, उसी का निकालो, उसी खेत में डालो, एडेप्टेशन जल्दी होता है. और बात यह है कि जो पौधे बनते हैं तो मिट्टी से कुछ नहीं लेते हैं. वो खुद जैसा आईच्या मदर्स मिल्क, लाइक मदर्स मिल्क, माँ के दूध पर जैसे बच्चा पैदा होता है, वैसे जो टुकड़ा होता है, टुकड़े के अंदर जो रस होता है उसके ऊपर बढ़ जाता है. एक हो गया. तीसरी बात है उसके ऊपर ढकना या नहीं है. लोग आपको देख कर ढकेंगे. मेरे यहाँ पे हमारे नेबर है, मेरे गांव में 6-7 महीने के पहले ऐसे किया था. उसने वो उसके ऊपर ढक दिया उसको पॉलीथीन कपड़े से, और 4-5 दिन तक गया. उसके ऊपर ओपन कर दिया तो देखा सब के सब मर गए थे, क्योंकि उसके ऊपर जर्मिनेशन इज ए रेस्पिरेशन प्रोसेस. उसमें क्या होता है, CO2 बाहर निकल जाता है. CO2 स्टैग्नेट होता है. स्टैग्नेट होने के बाद वो टॉक्सिक बन जाता है. उसको निकालने से वो टॉक्सिक पूरे 99% मर गए थे. वो उसके ऊपर ढकने की जरूरत नहीं है. उसके ऊपर बस सूखा पत्ता है ना, वो काफ़ी है. सूखा ऊपर नमी लगता है, उसको भी बिच्छू मिलता है. इसलिए जितना भी कॉस्टली मटेरियल है उसको लेने की ज़रूरत नहीं है उसको. लेकिन और क्योंकि हर एक आदमी को बड़े सस्ते में 70 पैसे में करना जरूर है, और सारी सर्दी से काम होता है तो ज़्यादा कॉस्टली लेने की ज़रूरत नहीं, ऐसे मुझे लगता है. बाकी सब अपने अपने यहाँ पे चलते हैं. और आपने देखा होगा कि पहले तो जो थोड़ा टेढ़े टेढ़े थे, उसको टेढ़े टेढ़े हो गए थे, उसको तिरके तिरके धरे होते. उसमें यहाँ पे सुपर के नर्सरी होता है तो सीधे ऊपर जाते हैं. ऐसे एक जो ट्रॉपिक मूवमेंट रहते हैं, एक फोटोट्रॉपिक मूवमेंट होते हैं. जो पौधे होते हैं उनके रूट्स जड़ होते हैं वो ग्राउंड की तरफ जाते हैं, और उसके ये होता है अंकुर होते हैं तो ऊपर ऊपर स्ट्रेट जाना चाहिए. उसका अपाड़े का उसके आगे ये हो जाता है. उसके ऊपर उसका अगला ग्रोथ है ना, आगे वाला ग्रोथ है उसके ऊपर रहता है. इसलिए कुछ ढकने की जरूरत नहीं, बिल्कुल ढको मत, क्योंकि अगर नहीं निकाला गया तो मरने के होते हैं. और ढकने के लिए इतना पॉलिथीन लाना जरूरी पड़ता है. क्यों उसके खर्चा करें. उसके ऊपर व्यायाम जाने की जरूरत नहीं, 19 कंपोस्ट की जरूरत नहीं, भरी में कुछ भी डालने की जरूरत नहीं. उसमें वही की मिट्टी काफ़ी है. ओके, थैंक यू. खूब ख्याल. ओके सर, ओके, थैंक यू. अभी मैं किया था और नेक्स्ट टाइम मैं उसमें सुधार करके 100% मैं करता हूँ. हमको ऐसा एक मैं लिया था. वेरी सिंपल मिस्टर संकेत, इट इज वेरी सिंपल, इट इज वेरी सिंपल, डोंट मेक इट कॉम्प्लिकेटेड. ओके सर, ओके. देखकर सब लोगों को इतने 53 लोग हैं ना, आपको देखकर करने वाले. इतना सोपा चाहिए, सिंपल होना चाहिए और इतना सस्ता होना चाहिए. ओके. नहीं तो क्या हो जाएगा, कुछ तो ज्यादा डालोगे ना तो लोगों को बड़े ये लग जाएगा, कठिन लग जाएगा और बदनाम हो जाएगा. वो टेक्नोलॉजी बदनाम हो जाएगी. ಸುಧೀರ್ 1 ಮಿನಿಟ್ ಮಾತಾಡ್ತೇನ್ರಿ. ನಂದು 5 ಎಕರೆ ಪ್ಲಾಂಟಿಂಗ್ ಮಾಡೋದಿತ್ತು ಹೋದ ಜುಲೈದಾಗ.
ನಾನು ಖಡ್ಡ ತೆಗೆದ ಬದ್ಲಿ ಟ್ರಾಲಿ ತಂದು ನಿಲ್ಲಿಸಿದೀವಿ. ಟ್ರಾಲಿದಾಗ 1500 ಲೀಟರ್ ಅದರದ್ದು ಮಾಪ್ ತೆಗೆದು 1500 ಲೀಟರ್ ನಿಲ್ಲಿಸಿ ಏನ್ ಹಾಕ್ಬೇಕು ಅದ್ರಾಗ ಹಾಕಿ ಉಳ್ಳಾಗಡ್ಡಿ ಚೀಲ ಅವ್ರೇನ್ ತೋರಿಸಿದ್ರಲ್ಲ ನೀವು ಸುಧೀರ್, ಅಂತ ಚೀಲದಾಗೆಲ್ಲ ಬೀಜ ಹಾಕಿ 20 ತಾಸು ಇಟ್ಟಿವಿ, ತೆಗ್ದಿವಿ. ಆಮೇಲೆ ಆ ನೀರೇನ್ ಮಾಡಿದ್ವಿ ನಾವು ಸೈಫನ್ ಮಾಡಿ ಹೊರಗೆ ತೆಗ್ದಿವಿ. ಅದನ್ನ ಸೈಫನ್ ಮಾಡಿ ಪೈಪ್ಲಿ ಹೊರಗೆ ತೆಗೆದು ಬೆಡ್ ಮೇಲೆ ಸಹಿತ ಅದನ್ನ ಹಾಕಿಬಿಟ್ಟಿವಿ. ಅದನ್ನೇ ಔಷಧ ಅಂದ್ರೆ ಅಲ್ಲಿ ಏನಾದ್ರೂ ಇವು ಇದ್ರು ಇದಾಗಿ ಹೋಯ್ತವಕ್ಕ. ಹಿಂಗ್ ಮಾಡಿದೀವಿ. ಎಕ್ಸಲೆಂಟ್ ಬಂದು ನಮ್ಗ. ಮತ್ ನಾನು 41ನೇ ದಿವಸ ಪ್ಲಾಂಟಿಂಗ್ ಮಾಡಿದೆ, ಯಾಕಂದ್ರೆ ಮಳೆ ಬಹಳ ಇತ್ತು ಹೋದ ವರ್ಷ. 41 ಡೇಸ್. ಈಗ ಅದೇ 100 ಟನ್ಸ್ ಟಾರ್ಗೆಟ್ ಅದೇ ಮಾಡಿದ್ವಿ. ಉತ್ಕೃಷ್ಟ ಬದದ ಡಾಕ್ಟರ್ ಜಮದಗ್ನಿ ಅವ್ರದ್ದು ಪಾಲ ಐತದ್ರಾಗ 100 ಟನ್ಸ್ದಾಗ. ಯಾಕಂದ್ರೆ ಅವ್ರ ನರ್ಸರಿನೇ ನಾವು ಮಾಡಿದ್ವಿ. ಧನ್ಯವಾದ. छान सांगितलं तुम्ही. ಬ್ಯೂಟಿಫುಲ್ ಪ್ರೆಸೆಂಟೇಶನ್. ಮತ್ತೆ ಪ್ರಶ್ನೆ ಏನಾರ ರೈತರದ್ದು ಕೇಳ್ರಿ ಸುಧೀರ್. ಸರ್ ಯಾರಾದ್ರೂ ಪ್ರಶ್ನೆ ಇದೆ ಕೇಳ್ರಿ. ಸರ್ ಪ್ರೆಸೆಂಟೇಶನ್ ಒಂದ್ ಸ್ವಲ್ಪ ಕನ್ನಡದಾಗ ಹೇಳ್ರಿಲ್ಲ ಸರ್. ಹಾ ಇದೆ ಡಿಟೇಲ್ ಸ್ವಲ್ಪ ಡಿಟೇಲ್ ಆಗಿ ಸಂಜೆ माने ಅವರು मैं हिंदी में उत्तर देता हूँ, उसको ट्रांसलेट थोड़ा सर करेंगे. ಸರ್ ಇನ್ನೊಂದ್ ಸರ ಕಟ್ಟಿ ಸರ್. ಹಾ ಹೇಳಿ ಸರ್, ಹೇಳಿ ಸರ್. ಕೆಲವೊಂದಿಷ್ಟು ಜನ ಲೇಟ್ ಆಗಿ ಜಾಯ್ನ್ ಆಗ್ಯಾರ ಸರ್. ಒಂದು ಯೂಟ್ಯೂಬ್ ಲಿಂಕ್ ಇದ್ರೆ ಚಲೋ ಆಕ ಸರ್ ಆಮೇಲೆ ನಾಳೆದು. ಇಲ್ಲ ಅಲ್ಲ, ನಿಮಗ ನಾ ವಿಡಿಯೋ ಮಾಡ್ತಾ ಇದ್ದೀನಿ. ಆ ರೆಕಾರ್ಡಿಂಗ್ ಎಲ್ಲ ಇದಕ್ಕೆ ಎಲ್ಲ ಗ್ರೂಪ್ ನಾಗ ಕಳ್ಸಿಕೊಡ್ತೇನ್ರಿ. ಎಸ್ ಸರ್ ಥ್ಯಾಂಕ್ ಯು ಸರ್. ಓಕೆ ಓಕೆ. ಮತ್ತೇನ್ರಿ ಅದು ನಿಮ್ಮ ಸೂಪರ್ ಕೇನ್ ನರ್ಸರಿ ಬಗ್ಗೆ ಯಾರಿಗೆ ಕ್ವಶನ್ ಇದೆ, ಯಾರಿಗೆ ಡೌಟ್ ಇದೆಯಾ? नमस्कार सर. ಹಾ ಹೇಳಿ ಸರ್. हेलो ಒಬ್ಬೊಬ್ಬರಾಗಿ ದಯಮಾಡಿ. ಹಾ ಹೇಳಿ ಸರ್, ಹೇಳಿ सर. वो गड्ढे में क्लोरोपाइरिफास भविष्य और नीम वाटर तीनों एक साथ मिक्स करना है क्या, कैसे? ऐसा है, तीनों एक साथ मिक्स करके तो भी चलता है, कुछ नहीं होता है. खड्डे में क्लोरोपाइरिफास 22-3 जुन्या सगळे एकदम घातलं ते चालतंय, सब मिलकर घालता है तो भी चलता है, कुछ बिगड़ता नहीं उसमें. इट इज वेरी फ्लेक्सिबल, इट इज सिंपल. सबसे इम्पोर्टेंट क्या है कि वो पूरी रात पानी में भिगना जरूर है. मोस्ट इम्पोर्टेंट 18 आवर्स 24 पानी में भिगोना है. अगर पानी में भिगोना है, उसके पानी में अगर चूने का पानी है तो अच्छा है, अगर चूने के पानी में क्लोरोपाइरिफास तो और अच्छा है, उसमें 22 है तो और अच्छा है. यानी कि पानी में भिगोना सबसे अच्छा इम्पोर्टेंट है. और क्लोरोपाइरिफास सब मिलकर डालता है. कुछ इंटरेक्शन बहुत खतरनाक नहीं होते, आप ऐसा करें तो भी चलता है. आपको वही आसान है. तो और कुछ पूछो. और ಮತ್ತೆ ಯಾರು ಕ್ವಶನ್ ಕೇಳ್ರಿ ಸರ್? ಸರ್ ಅದ ಕನ್ನಡದಾಗ ನಿಮಗೆ ಕೇಳ್ತೇನ್ರಿ. ಹಾ ಹೇಳಿ ಸರ್, ಹೇಳಿ ಸರ್. ಹಾ ಹೇಳಿ. ಅದ ಒಂದ ಅಂದ್ರೆ ಈಗ ಬೀಜ ಹಾಕಿರ್ತಿರ್ಲ, ಈಗ ನೆಕ್ಸ್ಟ್ ಮತ್ತ ಹಾಕಬೇಕಾದ್ರೆ ಅದನ್ನ ತೆಗೆದು ಅದ ನೀರ್ನಾಗ ಹಾಕಿ ನಡೀತೇನ್ರಿ? ಅದ ಮಿಕ್ಸರ್ದಾಗ ಹಾಕಿರ ನಡೀತದೆ. ಸರ್ ಹಲೋ ಸರ್. ಏನಿಲ್ರಿ, ಇದು ನಮ್ಮ ಹಿಂದಿ ಮರಾಠಿ ಪಕ್ಕ ನಮ್ಮ ಇದಕ್ ಬರೋದಿಲ್ಲ ಜನಕ್ಕ, ಅದನ್ನ ಹೊಂಟ ನೀವು ಕನ್ನಡದ ಹೊಂಟ. ಅಲ್ಲ ಈಗ ಅದನ್ನ ಸ್ವಲ್ಪ ಸಿಂಪಲ್ ಆಗಿ ಸಂಜಯ್ ಮಾನ್ಯನ ಸರ್ ಅವರು ಸಿಂಪಲ್ ಆಗಿ ಹೇಳ್ತಾರ ಅದನ್ನ. ಹ್ಞೂನ್ರಿ. ಯಾಕಂದ್ರೆ ಅವ್ರ ಟೆಕ್ನಾಲಜಿ ಕೇಳ್ಕೋದಿತ್ತು. ಈಗ ನಾನು ಮಾಡಿದ್ನಿ, ನನಗೂ ತಪ್ಪಾಗೈತಿ. ನಾ ಪ್ಲಾಸ್ಟಿಕ್ ಹೊಚ್ಚಿನಿ ಅಂದ್ರೆ ಏನೈತಿ, ನೀವು ನೋಡ್ಕೋರಿ. ಅಕಸ್ಮಾತ್ ಹಂಗ ಏನ್ರಿ ನೀವು ಪ್ರಾಬ್ಲಮ್ ಇತ್ತಂದ್ರ ಸಂಜಯ್ ಮಾನ್ಯನ್ ಅವ್ರನ್ನ, ರುದ್ರಕುಮಾರ್ ಹಾಲಪ್ಪನವ್ರ ಸರ್ ಅವ್ರನ್ನ ನೀವು ಕೇಳ್ರಿ. ನಾವ್ ಅದು ಕನ್ನಡದಾಗ ನಾವು ಇದಕ್ಕೆ ನಿಮ್ ಕ್ವಶನ್ ಹೇಳಕ್ ನಾವು ತಯಾರಿದ್ದೀವಿ. ಓಕೆ ಸರ್. ಸುಧೀರ್ ಸರ್ ಹೇಳಿ. ಈಗ ಸಂಜೆ 5 ನಿಮಿಷನಾಗ ಬೇಕಾದ್ರೆ ಹೇಳಿ ಇದ್ರ ಬಗ್ಗೆ. ಮಾಡಿ ಅವಶ್ಯ. ಇವರು ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇತ್ತಿದು. ಓಕೆ ಸರ್. ಮನೆ ಸಾಹೇಬ್ ನೀವು ಸ್ವಲ್ಪ ಹೇಳ್ತೀರಿ? ಅಲ್ಲ ಡೆಫಿನೆಟ್ಲಿ ಸರ್, ಏನು ಮಾತಾಡ್ತಾರೆ. और एक बात बताना चाहता हूँ, वन मोर पॉइंट. हाँ, कि ये सुपर केन नर्सरी के जो पौधे होते हैं ना, उसमें स्ट्रेस टॉलरेंस होता है. स्ट्रेस यानी किसी भी तरह का तान होता है. अगर पानी की कमती हो जाता है तो उसको स्ट्रेस बोलते हैं. पानी ज़्यादा होता है तो उसको स्ट्रेस बोलते हैं. अगर बहुत ज़्यादा उष्णता होते हैं, हीट होते हैं, तो मैंने हमारे खेत में जब पहली बार बनाया, सुनो, मैंने हमारे खेत में पहली बार सुपर बनाया तो उसको 3 एकड़ में लगा कर रखा था. 3 एकड़ में पौधे लगाए सुपर केन नर्सरी के. और पानी हमारे यहाँ पे कृष्णा रिवर का पानी था, कृष्णा का पानी देकर वहाँ पे लगाया पौधे में. हम अपने लड़के के साथ वहाँ चले गए, कलकत्ते में चले गए. जाने के बाद क्या हो गया, वहाँ पे हमारे कृष्णा नदी के ऊपर जो मोटर थी वो बंद हो गई. उसके महाराष्ट्र स्टेट इलेक्ट्रिसिटी बोर्ड ने वो फ्यूज निकाल दिए और हमारा पानी बंद कर दिया.
करीबन 1 महीने तक पानी नहीं मिला। पौधे लगाने के बाद 1 महीने तक पानी ही नहीं मिला हमको। लोगों को लगने लगा अब ये पौधे मर जाने वाले हैं। वो कैसे तो सर्वाइव हो गए। और 1 महीने के बाद नदी को पानी आ गया, उसके ऊपर वो फ्यूज लगाए, पानी हमको फील्ड में दे दिया हमारे किसान ने। और क्या हो गया, वो सूखी हुई थी, पूरा खेत सूखा हो गया था, उसमें इतना पानी आ गया पूरा का पूरा सब सैचुरेट हो गया। ऐसा हो गया। और ठीक है, अच्छा हो गया। लेकिन पानी होने के बाद दूसरे दिन इतना बरसने लगा, 2-3 दिन रेनिंग, इट वाज रेनिंग, तो इसका पूरा फुल ऑफ वाटर माय फील्ड। यानी कि पहले 1 महीने के लिए वाटर स्ट्रेस था, पानी के बहुत कमती थी, और बाद में बहुत बाढ़ आ गई। फिर भी इसमें वो जिंदा रह गए। वो जिंदा रहने के बाद उसको हमको 81 टन पर एकड़ हमको मिल गया है। इसका कारण है वेरी गुड। कि ये पौधे जो है ना, इसमें विकार चुने के कारण या पानी अंदर जाने के कारण उसको स्ट्रेस टॉलरेंस आ जाता है। स्ट्रेस का टॉलरेंस आ जाता है, सहन शक्ति आ जाती है, किसी भी प्रकार का तनाव सहन करने की ताकत रहती है। ये मैं बताना चाहता हूँ सर। हेलो ओके, मोर्जी थैंक यू सर, सर। हाँ आप ही सर, बोले कि सर। बोलिए जन, आपने सब सुना है. ಏನಂದ್ರೆ ನೀವು ಹೇಳ್ತೀರ ನೋಡ್ರಲ್ಲ, ಎಲ್ಲ ತಿಳ್ಕೊಂಡಿರಿ, ನಿಮಗೆಲ್ಲ ಗೊತ್ತಿದೆ. ನೋಡ್ರಿ, ಸ್ವಲ್ಪ ಕನ್ನಡದಾಗ ಚಲೋ ನೀವು ಮಾತಾಡ್ಬೋದು. ಓಕೆ ಓಕೆ ರೈತರ ಬಾಂಧವ್ರೆ, ಹಲೋ ಸರ್. ಸರ್ ಹೇಳಿರಿ. ಹಲೋ. ಆದಿತ್ಯ ಅವ್ರು ಹೇಳ್ರಿ. ಹಾ, ಹಾ, ಹೇಳ್ರಿ. सुधीर राजू मातोड्री सर. हाँ, एक प्रश्न था, जो क्लोरोपेरिपास 22 के साथ हम अगर थोड़ा ह्यूमिक एसिड भी मिला लेते हैं तो थोड़ा जर्मिनेशन और फास्ट हो सकता है सर? थोड़ा सुनने में वॉइस जरा ये हो गया है, और एक बात सुनिए सर, अभी क्या हम बात वो है? जलकुंड में जब क्लोरोपेरिपास और 22 डालते हैं, उसके साथ ह्यूमिक एसिड भी डाला तो कुछ और ज्यादा फायदा नहीं होगा कोई सर? जरूरत नहीं है। क्या पर्पज क्या है उसका? उसमें ह्यूमिक एसिड मत डालो, इंडोर एसिड मत डालो, कोई भी पीजीआर मत डालो, कोई भी डालने की जरूरत है। क्या पर्पज है? क्लोरोपाइरिफास क्यों लगते हैं? जो गन्ने के बीज होते हैं, गन्ने के टुकड़े होते हैं, उसके ऊपर स्केल इंसेक्ट है, उसको मारने के लिए। ಸರ್ ಅವ್ರದ್ದೇನೋ ಡಿಸ್ಟರ್ಬ್ ಆಗಿದೆ. ಹಲೋ. ಹಾ ಸರ್. ಹಾ ಹೇಳಿ ಸರ್, ನೀವು ಸರ್. ಹಾ ಹೇಳಿ. 2 ಮಿನಿಟ್ ಹೇಳಿ. ಹಾ ಹೇಳಿ ಸರ್, ಹೇಳಿ ಸರ್. ನೋಡ್ರಿ, ಈಗ ರೈತ ಬಾಂಧವ್ರೆ, ಡಾಕ್ಟರ್ ಜಮದಗ್ನಿ ಅವ್ರದ್ದು ಏನ್ ಟೆಕ್ನಾಲಜಿ ಇದೆ, ಸೂಪರ್ ಕೇನ್ ನರ್ಸರಿ ಟೆಕ್ನಾಲಜಿ, ನಾನು ಮಾಡಿದ್ರಿ, ಅದು ಮೊದಲನೇ ವರ್ಷ ಮಾಡಿದ್ದು. ಈ ಬೆಳಿ ಇದೆ, 10 ತಿಂಗಳಿದೆ, ಎಕ್ಸಲೆಂಟ್ ಇದೆ. ಅದೇನ್ ಮಾಡೋದು ಸಾಮಾನ್ಯವಾಗಿ ಹೇಳಿದಂದ್ರೆ, 10 ಫೂಟ್ ಉದ್ದು ಮತ್ 6 ಫೂಟ್ ಅಗಲು ಮತ್ತು 1.5 ರಿಂದ 2 ಫೂಟ್ ತೆಗ್ಗ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ಹಾಕಬೇಕು. ಯಾವುದು ನಮ್ಮ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ಹಾಕಬೇಕು. ಅದರಲ್ಲಿ ಏನೇನು ಹಾಕಬೇಕಂದ್ರೆ 1500 ಲೀಟರ್ ನೀರ್ ಬಿಡಬೇಕು, ಒಂದೇ ಮಾತು. ಆಮೇಲೆ 750 ಗ್ರಾಮ್ ಬಾವಿಸ್ಟಿನ್ ಮತ್ತು 750 ml ಕ್ಲೋರಿಪೆರಿಫಾಸ್ ಇದನ್ನ ಹಾಕಬೇಕು. ಇದನ್ನ ಹಾಕಿ ಆಮೇಲೆ ಇದನ್ನ ಸುಣ್ಣದ ತಿಳಿ ನೀರು ನಾವು ತಯಾರು ಮಾಡ್ಕೋಬೇಕು ಹೊರಗಡೆ. ಅದ್ ಹೆಂಗ್ ಮಾಡ್ಬೇಕು? 20 ಲೀಟರ್ ಬಕೆಟ್ ತಗೊಂಡು ಅದ್ರಾಗ 5 ಕಿಲೋ ತಿನ್ನು ಸೋನಾ ಉತ್ಕೃಷ್ಟ ಅದ್ರಾಗ ಹಾಕಿ 1 ದಿವಸ ಇಡ್ಬೇಕು ಅದನ್ನ ಹೊರಗೆ ತಯಾರು ಮಾಡ್ಲಿಕ್ಕೆ. ಮತ್ತೆ ಅದನ್ನ ದಿವಸದಾಗ 1-2 ಸಲ ತಿರುಗಬೇಕು. ಆಮೇಲೆ ಒಂದಿಟ್ಟು ಕೂಡ ಮರುದಿವ್ಸ ಅದನ್ನ ಸಾವಕಾಶ ಬಸತು ಕುಂಡದಾಗ ಹಾಕ್ಬೇಕು ಅದನ್ನ. ಅಂದ್ರೆ ಇದಕ್ಕೆ ಸುಣ್ಣದ ತಿಳಿ ನೀರು, ಸುಣ್ಣ ಹಾಕೋದಿಲ್ಲ, ಅಷ್ಟೇ ಹಾಕೋದು. ಮತ್ತೆ ಅದನ್ನ ಎಲ್ಲಾ ಕಡೆ ಕಲಿಸ್ಬೇಕು. ಸರ್ 5 kg ಏನ್ ಸರ್? ಸಿಂಗಲ್ ಕಣ್ಣು 1 ಎಕರೆಗೆ ಬೇಕಾದ್ರೆ 400 ಒಂದ್ ಕೆಜಿ ಬೇಕಾದ್ರೆ 5 ಅಲ್ಲ, ಒಂದ್ ಎಕರೆಗೆ 5 ಕೆಜಿ ಸುಣ್ಣ, 5 ಕೆಜಿ ಸುಣ್ಣ. 5 ಕೆಜಿ ಇಲ್ಲ, ಎಕರೆಕಲ್ಲ, ಹೆಕ್ಟರ್ ಸರ್. ಹೆಕ್ಟರ್ಗೆ ಅಂತ ಸರ್? ಹೆಕ್ಟರ್ಗೆ 1 ಎಕರೆಗೆ? ಹೆಕ್ಟರ್ ಅಲ್ಲ, ಕೇಳ್ರಿ, 1 ಎಕರೆಗೆ ಬೇಕಾಗೋದು ಇದು. ನೀವು ಹೆಕ್ಟರ್ ನೋಡ್ರಿ, 1 ಎಕರೆ ಅದ್ರಾಗ ಮಾಡಿ ನೀವು ಬೇಕಾದಷ್ಟು ಮಾಡ್ಕೊಡ್ರಲ್ಲ ನೀವು. ಈಗ 1 ಹೆಕ್ಟರ್ ಅದಲ್ಲ ಅದು. ಇದು ಅದ್ರಾಗ ಮಾಡೋದು ಎಕರೆಗೆ ಎಷ್ಟು ಬೇಕು? 400 ರಿಂದ 500 ಕಬ್ಬು ಬೇಕು. ಸಪೋಸ್ ಇವತ್ತೊಂದು ದಿವಸ ಇಟ್ಟು 1 ಬ್ಯಾಚ್ ತೆಗಿತೀರಿ, ಮತ್ತೊಂದ್ ದಿವಸ ಮತ್ತೆ ನೀವು ಅದ್ರಾಗ ಇಡಬಹುದು. ಹಂಗೆ 2-3 ದಿವಸ ಮಾಡಬಹುದು, ಏನೂ ಆಗುದಿಲ್ಲ. ಸುಣ್ಣಕ್ಕೆ ಏನಾಗುದಿಲ್ಲ, ಔಷಧ ಮಿಶ್ರಣಕ್ಕೂ ಏನಾಗುದಿಲ್ಲ. ಡಾಕ್ಟರ್ ಜಗನ್ನಾಥ್ ಅವ್ರು ಏನ್ ಹೇಳಿದ್ರು, ಅದ್ರ ಬ್ಯಾರೆ ಏನೂ ಮಿಕ್ಸ್ ಮಾಡಬೇಡ್ರಿ.
ಯಾಕಂದ್ರೆ ಸಸಿಗಳಿಗೆ ರೆಸಿಸ್ಟೆನ್ಸ್ ಪವರ್ ಬರ್ಬೇಕಾದ್ರೆ ಹಾ ಸರ್. ನ್ಯಾಚುರಲ್ ಇದ್ರಾಗ ಬೆಳಿಬೇಕು. ಇದು ಬಹಳ ಮಹತ್ವದ ಹೇಳಿದ್ರು. ಅದಕ್ಕೆ ಹ್ಯೂಮಿಕ್ ಆಸಿಡ್ ಹಾಕೋದ್ ಬೇಡ, ಏನು ಹಾಕೋದ್ ಬೇಡ, ಯೂರಿಯಾನು ಹಾಕೋದ್ ಬೇಡ, ಏನು ಹಾಕೋದ ಅವಶ್ಯಕತೆ ಇಲ್ಲ. ಆಮೇಲೆ ಈಗ ಸುಣ್ಣದ ನೀರು ಹಾಕ್ತಿವಲ್ರಿ, ಆಮೇಲೆ ಮುಂದೆ ಹೆಂಗ್ ಮಾಡ್ಬೇಕು, ಬೆಡ್ ಹೆಂಗ್ ತಯಾರು ಮಾಡ್ಬೇಕು, ಒಂದು ಖಾಲಿ ಚೀಲ, ಗೊಬ್ಬರ ಚೀಲ ಉದ್ದಕ್ಕೆ ಕಟ್ ಮಾಡೋದು. ಮತ್ತ ಅದ್ರ ಬೆಡ್ ಮಾಡಿ ನಾವು ಈರುಳ್ಳಿಗೆ ಅಥವಾ ಮೆಣಸಿನ ಗಿಡಕ್ಕೆ ಏನು ಬೆಡ್ ಮಾಡ್ತೀವಲ್ರಿ, ಬೆಡ್ ಅಂದ್ರೆ 6 ಇಂಚ್ ಹತ್ರ, ಅದ್ರ ಮೇಲೆ ಪ್ಲಾಸ್ಟಿಕ್ ಚೀಲ ಹಾಕ್ಬೇಕು. ಹಾಕೊಂತ ಹೋಗಿ ಮಣ್ ಒಂದ್ 4 ಇಂಚ್ ಮಣ್ಣು ಹಾಕ್ಬೇಕು. ಆಮೇಲೆ ಟ್ರೀಟ್ ಮಾಡಿದ್ವಿ ನಮ್ದು ಇವು ಇದಾವಲ್ರಿ, ಏನು ಕಬ್ಬಿನ ಬೀಜ, ಕಣ್ಣು ಆಕಾಶ ಕಡೆ ಮುಖ ಮಾಡಿ ಒಂದಕ್ಕೊಂದು ಸಾಲಿಗೆ ಹಚ್ಕೊಂತ ಹೋಗ್ಬೇಕು. ಈಗ ಒಂದು 4 ಬಟ್ಟೆ ಕೂಡಿಸಿರ ಹೆಂಗಿರ್ತಾವಲ್ರಿ, ಹಿಂಗ್ ಹಚ್ಕೊಂತ ಹೋಗ್ಬೇಕು. ಅದು ಹಚ್ಚೋದು ಮುಗಿದ ಕೂಡಲೇ ಅಸ್ಟ್ರೋಬ್ಯಾಕ್ಟರ್ ಅಂತ ಸಿಗ್ತದ. ಅದನ್ನ ನಾವು 150 ml ಬೇಕಾಗ್ತದ ಸಿಂಪರಣೆ. ಅದನ್ನ 15 ಲೀಟರ್ ನೀರಲ್ಲಿ ಹಾಕಿ ಬೀಜ ಮೇಲೆ ಸಿಂಪರಣೆ ಮಾಡಬೇಕು. ಇದು ನೈಟ್ರೋಜನ್ ಉತ್ಪಾದನೆ ಮಾಡ್ಲಿಕ್ಕೆ ಬೆಳೆಯಲ್ಲಿ ಅದು ಬಹಳ ಉಪಯುಕ್ತ ಇದಿದೆ. ಆಮೇಲೆ ಮಣ್ಣು ಹಾಕಿ ಅದನ್ನ ಮುಚ್ಚಿ ಬಿಡ್ಬೇಕ್ರಿ. ಮಣ್ಣು ಮುಚ್ಚಬೇಕು. ಅದ್ರ ಮೇಲೆ ತಡಪತ್ರಿ ಹಾಕೋದು ಏನೂ ಬೇಕಾಗಿಲ್ಲ ಅಂತಾರೆ, ನ್ಯಾಚುರಲ್ ಬೆಳಿಬೇಕಂತ ಹೇಳ್ತಾರ ಅವರು ಜಮದಗ್ನಿಯವರು. ನಾನು ಏನ್ ಮಾಡಿದ್ದೆ, ನನ್ನ ಕಡೆ ಇದಿತ್ತು, ಏನಂದ್ರೆ ಫಿಲ್ಮು, ಮಲ್ಚಿಂಗ್ ಫಿಲ್ಮ್, ಅದನ್ನು ಒಂದು 2 ದಿವಸ ಇಟ್ಟಿದ್ದೆ. ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಚುರಲ್ ಬೆಳೆದ್ರೆ ತಡ್ಕೊಳ್ಳೋ ಶಕ್ತಿ ಬೆಳ್ತದ ಅದಕ್ಕೆ. ಆಮೇಲೆ ಒಂದು 15 ದಿವಸ ಆದ ಕೂಡಲೇ ಅದಕ್ಕೆ 19 ಆಲ್ ಒಂದು ಸ್ಪ್ರೇ ಕೊಡ್ರಿ ಅಂತ ಹೇಳ್ತಾರೆ. ಒಂದು ಪಂಪಿಗೆ 15 ಲೀಟರ್ಗೆ 70 ml ಹಾಕಿ 75 ಗ್ರಾಮ್ ಹಾಕಿ ಸಿಂಪರಣೆ ಮಾಡಿ, ಆಮೇಲೆ ಅದನ್ನ ನಾವು 21 ದಿವಸ ಹಚ್ಚಲಿಕ್ಕೆ ರೆಡಿ ಆಗ್ತಾವ. ಈಗ ನಮ್ಮ ತೋಟದಾಗ ಆದದ್ದು ಹೇಳ್ತೀನಿ. ನನಗೆ ಮಳೆ ಹೆಚ್ಚು ಬಂದದಕ್ಕೆ 41ನೇ ದಿವ್ಸಕ್ಕೆ ನಾನು ಅದನ್ನ ಪ್ಲಾಂಟಿಂಗ್ ಮಾಡಿದ್ದೀನಿ. ಯಾವ್ದು ನರ್ಸರಿ ಮಾಡಿದ್ದು, ಜಮದಗ್ನಿ ಡಾಕ್ಟರ್ ಜಮದಗ್ನಿ ಟೆಕ್ನಿಕಲ್ ಮಾಡಿದ್ರಿಂದ. ನಾನು ಟ್ರೇದಾಗ ಮಾಡಿದ್ರೆ ನಾನು ಸಸಿ ಅನ್ಫಿಟ್ ಆಗ್ತಿದ್ದು. ಅದು ಮತ್ತೊಂದು ಅತಿ ಮುಖ್ಯ, ಅವ್ರು ಹೇಳಿದ್ದಾರೆ, ತೋರಿಸಿದಾರೆ ಅವರು. ನಾವು ಸಸಿ ನಾಟಿ ಮಾಡುವಾಗ ಅದ್ರ ತಪ್ಪಲ ಮ್ಯಾಲಿಂದ ಸ್ವಲ್ಪ ಕಟ್ ಮಾಡ್ಬೇಕ್ರಿ, ಕತ್ರಿಯಿಂದ ಅಥವಾ ಕುರ್ಪಿಯಿಂದ ಕಟ್ ಮಾಡಿದ್ರೆ ನಾವು ಪ್ಲಾಂಟಿಂಗ್ ಮಾಡಿದ್ರೆ ವಾಟರ್ ಸ್ಟ್ರೆಸ್ ಆಗೋದಿಲ್ಲ, ಟ್ರಾನ್ಸ್ಪಿರೇಷನ್ ಲಾಸ್ ಕಡಿಮೆ ಆಗ್ತದೆ ಹೊಲದಾಗ ತೋಟದಾಗ ಹಚ್ಚಿದ್ರೆ. ಅದಕ್ಕೆ ಈ ಟೆಕ್ನಿಕ್ ಏನಿದೆ ಅತಿ ಉತ್ಕೃಷ್ಟ ಇದೆ. ಮತ್ತೆ 20 ತಾಸು ಇಡೋದು ಅತಿ ಮಹತ್ವದ ಐತಿ. ಸುಣ್ಣದ ನೀರು ಹಾಕ್ಬೇಕು, ಮತ್ ಬಾವಿಸ್ಟಿನು ಮತ್ ಕ್ಲೋರಿಪಾಸ್ ಎರಡೂ ಕಾಂಬಿನೇಷನ್ ಆದ್ರೆ ಏನು ಆಗುದಿಲ್ಲ. ಎರಡು ಕಾಂಪಿಟಿಬಲ್ ಅಂತಾರೆ, ಎರಡು ಹೊಂದ್ಕೊಂಡಿರ್ತಾವು, ಏನೂ ಆಗುದಿಲ್ಲ. ಅದರಿಂದ ಅಡ್ಡ ಪರಿಣಾಮ ಏನಿಲ್ಲ. ಆಮೇಲೆ ಇಷ್ಟೇ ಇದೆ. ಮತ್ತೇನ್ ಪ್ರಶ್ನೆ ಇದ್ರೆ ಕೇಳ್ರಿ, ನಾನು ಹೇಳ್ತೀನಿ, ಜಮದಗ್ನಿ ಹೇಳ್ತಾರೆ. ಅಲ್ಲ, ಪ್ಲಾಸ್ಟಿಕ್ ಹೋಗಿಂತ ಮ್ಯಾಗ್ ಕಡಿಕ್ ರೌಂದಿಲೆ ಮ್ಯಾಲಾದ್ರು ರೌದಿ ಹಾಕ್ರಿ, ತಿಳು ರೌದಿ ಹಾಕ್ರಿ. ರೌದಿ ಮತ್ತೆ ಮಾಯಿಶ್ಚರ್ ಹಿಡ್ಕೊಳ್ತದ, ಕರೆಕ್ಟ್ ರೀ. ರೌದಿನ ಹಾಕೋದು, ಅದರಿಂದ ಬಿಸಿಲನ್ನು ತಡ್ಕೋದು. ಮತ್ತೆ ರೌದ್ಯಾಗಿಂದ ಸಸಿ ನಾಟಿ ಮೇಲೆ ಬರ್ತಾವ. ಆಮೇಲೆ 8 ದಿವಸ ಆಗನ ರೌದಿ ತೆಗೆದು ಬಿಡೋದು, ಅಲ್ಲಿ ಪಕ್ಕದಾಗ ಹೋಗಿದ್ ಬಿಡೋದು. ಸಿಂಪಲ್ ಟೆಕ್ನಿಕ್. ಅವ್ರು ಹೇಳಿದ್ದೇನು ಗೊತ್ತೇನ್ರಿ, ಹೆಚ್ಚಿನ ಏನ ಹಾಕೋಕ್ ಹೋಗ್ಬೇಡ್ರಿ. ಇನ್ಗ್ರೀಡಿಯಂಟ್ ಏನು, ಸುಣ್ಣಿನ ನೀರು, ಕ್ಲೋರಿಪೈರಿಫಾಸು, ಬಾವಿಸ್ಟಿನು, ಇದು ಬಿಟ್ಟು ಯಾವುದೂ ಇಲ್ಲ. 4ನೇದು ಯಾವುದೂ ಇಲ್ಲ ಅದ್ರಲ್ಲಿ ಹಾಕೋದು. ಯಾಕಂದ್ರೆ ಸದೃಢ ಆಗ್ತಾವ, ತಳ್ಕೋ ಶಕ್ತಿ ಬರ್ಲಿ ಅಂತಾರ ಅವರು. ನಾವು ಆರ್ಟಿಫಿಷಿಯಲಿ ನಾವು ಯೂರಿಯಾ ಹಾಕ್ತಿದ್ವಿ 5 ಕಿಲೋ, ಅದೆಲ್ಲ ಬೇಡ. ನಾವು ಇದಿಷ್ಟು ಮಾಡೋದು ಸಾಕು. ಮತ್ತೊಂದು ನಂದೊಂದು ಪರ್ಸನಲ್ ಹೇಳ್ತೇನೆ, ಏನಂದ್ರೆ ನಾವು ಸಸಿ ನಾಳೆ ತೆಗೆದು ಅಂತೇಳಿ ನಮ್ಮ ತೋಟಕ್ಕೆ ಹೋಗೋದೈತಿ, ನಾಳೆ ಹೋಗೋದೈತಿ ನಮ್ದು. ಅವಾಗ ನಾನೇನ್ ಮಾಡಿದೆ, ಅದಕ್ಕೆ ಬಾವಿಸ್ಟಿನ್ನು ಮತ್ತು ಕ್ಲೋರಿಪೈರಿಫಾಸು ಮತ್ತು ಇವು ಎರಡೂ ಇದು ಮಾಡಿ, ಮತ್ತು ಇದು 19 ಆಲ್ ಒಂದು ಸ್ಪ್ರೇ ಕೊಟ್ಟೆ. ಅಂದ್ರೆ ಹಚ್ಚೋದು 2 ದಿವಸ ಇತ್ತಂದ್ರೆ, ಯಾಕಂದ್ರೆ 1 ತಿಂಗಳ ತಗದ ಪ್ರೊಟೆಕ್ಷನ್ ಸಿಗ್ತದೆ. 1 ತಿಂಗಳದಾಗ ನಾವು ಹೊಲ್ದಾಗ ಓಡಾಡೋದು ಬೇಕಾಗಿಲ್ಲ. ಅದಕ್ಕೆ ಹಿಂಗೆ ಮಾಡಿದೆ, ಅದು ಬಹಳ ಕೆಲಸ ಚಲೋ ಕೊಟ್ಟಿತ್ತು ನಮ್ಗೆ. ಯಾಕೆ ನಮ್ಮ ನರ್ಸಿದಾಗ ನೋಡಿದೆ, ಅದು ಕೀಳುವಾಗ ಸ್ವಲ್ಪ ರಷ್ಟದ್ದು ಇದು ಶುರು ಆಗಿತ್ತು, ಡಿಸೀಸ್. ಯಾಕಂದ್ರೆ ಸುತ್ತಮುತ್ತ ಎಲ್ಲ ಇವು ಇರ್ತಾವಲ್ಲ, ಕಬ್ಬಿನ ತೋಟ ಇರ್ತಾವಲ್ಲ, ಅದಕ್ಕೆ ಕೊಟ್ಟದ ಇದು ಒಂದು ಬಹಳ ಚಲೋ ಅನಿಸ್ತದೆ. ಇದು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಮತ್ತೇನಾದ್ರೂ ಪ್ರಶ್ನೆ? ಸುಧೀರ್ ಮುಂದುವರಿರಿ ಸರ್. ಹಲಪ್ಪ ಸರ್. ಹೇಳಿ ಸರ್. ಸರ್, ಅದಕ್ಕೆ ಕಡ್ಡ ಮಾಡಿರ್ತಿಲ್ಲ ಸರ್, ಅದನ್ನ ಹೊಳ್ಳಿ ಎಷ್ಟೆಲ್ಲ ರೀಯೂಸ್ ಮಾಡ್ಬೋದ್ರ ಅಂತ 1 ಎಕರೆದು ಹೇಳಿದ್ರ ಅವ್ರು? ಇಲ್ಲ, 1 ಎಕರೆ ಇಟ್ರಲ್ಲ, ಅದ ನೀರಾಗ ನೀವು ಮತ್ತೆ ಬೀಜ ಹಾಕ್ರಲ್ಲ, ಅದ ಎಷ್ಟ್ ಸಲ ರೀಯೂಸ್ ಮಾಡ್ಬೋದು ಅಂದ್ರೆ? 2 ರಿಂದ 3 ಸಲ ಹಾಕ್ಬೋದು. 2-3 ಸಲ ಯೂಸ್ ಮಾಡಲ್ಲ, 2-3 ದಿವಸ 3 ಎಕರೆ. ಹಾ, 3 ಎಕರೆ. ಅದಕ್ಕಿಂತ ಹೆಚ್ಚು ಮಾಡಕ್ಕಾದ್ರೆ ಏನಾಗ್ತದ್ರಿ, ಅದ ಕಬ್ಬಿನಿಂದ ಎಲ್ಲ ಅಂಶ ಜಕ್ಕೊಂಡ್ ಸ್ವಲ್ಪ ಔಷಧ ಪ್ರಮಾಣ ಕಮ್ಮಿ ಆಗೋದ್ ಚಾನ್ಸ್ ಇರ್ತದ. ಅದಕ್ಕೆ ನೀವು 2 ರಿಂದ 3 ಸಲ ಹಾಕೋದ್ ಮತ್ತೆ ಹೊಸ ಫ್ರೆಶ್ ನೀರ್ ಹಾಕೋಬೇಕಾಗ್ತದ್ರಿ. ನೋಡ್ರಿ, ಮತ್ತೊಂದು ಹೇಳ್ತೀನಿ ಸರ್. ದೊಡ್ಡ ರೈತರು ಯಾರಿದಾರ, 10 ಎಕರೆ ಮಾಡವ್ರದಾರ,
ಅವ್ರ ಟ್ರಾಲಿ ಬಹಳ ಈಸಿ ನೋಡ್ರಿ. ಟ್ರ್ಯಾಕ್ಟರ್ ಅಂತ ಎಲ್ಲರ ಕಡೆ ದೊಡ್ಡ ರೈತರ ಕಡೆ ಇರ್ತಾವ. ಟ್ರಾಲಿದಾಗ ತಾಡಪತ್ರಿ ಹಾಕಿ ಮುಚ್ಚಿ ಬಿಡೋದ್ರಿ. ಆಮೇಲೆ ಡೈಮೆನ್ಷನ್ ತೆಗೆದ್ರೆ ಎಷ್ಟ್ 1500 ಲೀಟರ್ಗೆ ಎಷ್ಟು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಅದೇನು ಸಿಂಪಲ್ ಲೆಕ್ಕ ಐತೆ ಅದು. ಕೇಳ್ರಿ ಒಂದ್ ನಿಮಿಷ. ಆಮೇಲೆ ಅದ್ರ ನೀರ್ ತೆಗಿಯೋದು ಈಸಿ ಐತಿ ನಮ್ಗೆ. ಹೊರಗ 3 ದಿವ್ಸ ಯೂಸ್ ಮಾಡ್ರೆ ಸೈಫನ್ ಮಾಡ್ರೆ ಹೊರಗೆ ಬಂದ್ಬಿಡ್ತೈತಿ. ಹೊಸ ನೀರ್ ಮತ್ತೆ ಹಾಕ್ಲಿಕ್ಕೆ ಬರ್ತೈತೆ. ಆ ಕುಂಡದಾಗ ಅದ್ರ ಏನೈತ್ರಿ ಮತ್ತೆ ಅದೆಲ್ಲ ನೀರ್ ತೆಗೆಯೋದು ಸ್ವಲ್ಪ ಕಷ್ಟ ಆಗ್ತದೆ. ದೊಡ್ಡ ರೈತರಿಗೆ ಚಲೋ, ಸಣ್ಣ ರೈತರಿಗೆ ಕುಂಡ ನಂಬರ್ 1. ಮುಂದುವರಿ. ಅಲ್ಲ ಇದು ಅವ್ರು ಮಾಡಿದ್ದ ಈಗ ಹೋಸಲ್ ಅವ್ರ ಹಲಪ್ನವ್ರ ಸರ್ ಮಾಡಿದ್ದ ವಿಡಿಯೋ ಮತ್ತು ಕೆಲವೊಂದು ಟ್ರ್ಯಾಕ್ಟರ್ ತಾಯಿಲಿ ಯಾವ ಟೈಪ್ ಮಾಡ್ಬೇಕು ಅನ್ನೋ ಫೋಟೋಗಳು ಅದಾವ. ನಾ ಈ ರೆಕಾರ್ಡಿಂಗ್ ಒಳಗೆ ಆಡ್ ಮಾಡಿ ಹಾಕ್ಬಿಡ್ತೇನೆ. ಮತ್ತೆ ಈಗ ಮತ್ತೆ ಮನೆ ಮುಂದೆ ಹೇಳಿ ಸರ್. ಸರ್ ಸರ್ ಫರ್ಟಿಲೈಸರ್ ಬ್ಯಾಗ್ ಮೇಲೆ ಸರ್ ಈ ಗೊಬ್ಬರ ಚೀಲದ ಮೇಲೆ ಒಂದ್ 4 ಇಂಚ್ ಸಾಕನ್ ಸರ್ ಮಣ್ಣ? 2 ಇಂಚ್ ಸಾಕಾಗ್ತೈತಿ. 2 ಇಂಚ್ 2 ಇಂಚ್ ಸಾಕು ಸರ್. 2 ಇಂಚ ಬಹಳ ಅಂದ್ರೆ 3 ಇಂಚ. ಅಲ್ಲ ಸರ್ ಕೆಳಗಡೆ ಸರ್ ಬೀಜದ ಕೆಳಗಿಂದ ಹೇಳತ್ತೇನೆ ಸರ್. ಅದೇ ಹಾ ಕೆಳಗ್ 3 ಇಂಚ್ ಸರ್, ಮ್ಯಾಲ 1 ಇಂಚ್ ಬೇಕಂತ ಮ್ಯಾನ್ ಅರ್ಧ ಇಂಚ್ ಆದ್ರೂ ಸಾಕಾಗ್ತೈತಿ. ಮ್ಯಾಲ ಅರ್ಧ ಇಂಚ್ ಸಾಕು ಸರ್. ಎಸ್ ಸರ್. ಶುರು ಮಾಡಿ. ಜಲಕುಂಡ ಏನ್ ಐತಿರ್ಲ ಸರ್, ಅದ್ರ ಸಲುವಾಗಿ ಬ್ಯಾರೇದ್ ಒಂದ ತಗ್ಗ ತಗೊಳೋದ ಜರೂರತ್ ಇಲ್ಲ. ನಾವು ಸಾಲೇನ್ ಬಿಟ್ಟಿರ್ತೇವಿ. ಸಾಲದಾಗ ನಮಗೇನ್ ಸಾಲ ಇದಾರಲ್ಲ 15 ಫೂಟ್ ಮ್ಯಾಗ ಒಂದ ಅಡ್ಡ ಮಣ್ಣು ಏರ್ಸ್ಕೋದ, ಅದಕ್ಕ ಈ ಕಡೆನೂ ಒಂದ್ ಮಣ್ಣು ಏರ್ಸೋದ. ಅಂದ್ರ ಅದ ಒಂದು ಜಲಕುಂಡ ತಯಾರಾಗ್ತೈತಿ. 5 ಫೀಟ 15 ಫೀಟ್ ಉದ್ದ ಮತ್ತ 1 ಫೀಟ್ ಅದಾಗ ಒಳಗೆ ಇದಿರ್ತೈತಿ, ಡೆಪ್ತ್ ಇರ್ತೈತಿ. ಅದ್ರಾಗ ಒಂದು ಪ್ಲಾಸ್ಟಿಕ್ ಅದು ಒಂದು ಸಣ್ಣ ಪ್ಲಾಸ್ಟಿಕ್ ಒಂದ್ 100 ರೂಪಾಯಿ ಕೊಟ್ರೆ ಒಂದು ಪ್ಲಾಸ್ಟಿಕ್ ಚಲೋ ಅಂತ ಅದ್ರಾಗ ಸಿಗ್ತೈತ್ರಿ. ಅದ ಅದ್ರಾಗ ಹಾಕಿ ಬಿಡಿ, ಅದ್ರಾಗ ನೀರ್ ಬಿಡೋದ ನಡಿತೈತಿ. ಅದ್ರ ಅದ್ರ ಸಲುವಾಗಿ ಬ್ಯಾರೆ ಒಂದು ಎಲ್ರಿ ತೆಗಬೇಕು ಹಿಂಗೇನು ಮಾಡೋದೇನು ಜರೂರತ್ತಿಲ್ಲ. ಸಾಲದಾಗ ನೀವು ಇದು ಮಾಡ್ಬೋದು. ಸರ್ ಕೇಳ್ರಿ ಸರ್, ಆ ಬೆಡ್ಡಿಗೆ ನೀರ್ ಎಷ್ಟು ರೂಪಾಯಿ ಕೊಡ್ಬೇಕಾಕತ್ರಿ? ನೋಡ್ರಿ, ನೀವ್ ಯಾವಾಗ ಮಾಡ್ತೀರಿ ಇದು ಮಹತ್ವದ. ನೀವ್ ಬ್ಯಾಸಗಿ ಮಾಡ್ರೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಕೊಡ್ಬೇಕು. ಹೌದು, 2 ಕೊಡ್ಬೇಕಂದ್ರೆ ಸ್ವಲ್ಪ ಮಾಯಿಶ್ಚರ್ ಉಳಿಬೇಕು. ಸರ್ ನೀರಿನ ಬಗ್ಗೆ ಹೇಳಿದ್ರು, ನೀರು ಕ್ಲಿಯರ್ ವಾಟರ್ ಇರ್ಬೇಕಂತ. ನದಿ ನೀರು ನಡೀತೈತ್ರಿ? ಸೌಳು ಇರಬಾರ್ದ್ರಿ, ಇಷ್ಟ ಮುಖ್ಯ ಅಂದ್ರೆ. ಸೌಳು ನೀರ್ ಇರಬಾರ್ದ, ಮತ್ತೇನು ಬೇರೆ ಅದಕ್ಕೆ ಇದಿಲ್ಲ ಸರ್. ಸುಣ್ಣದ ಮ್ಯಾಗ ಇದ್ರದ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ನಾವು ಡೈರೆಕ್ಟ್ ಹೊಲದಾಗ ಹಚ್ಚಿದ್ರ ನಡೀತೈತೆ ಸರ್? ಅಲ್ಲಲ್ಲ, ಅದು ಮಾಡಕ್ ಬರ್ತೈತೆ. ಅವ್ರು ಹೇಳಿದ್ರು ನೀವು ಟ್ರೀಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಈಗ ನಾನು ನಮ್ಮಲ್ಲಿ ಒಂದು 1.5 ಎಕರೆ ಇದು ಟ್ರೀಟ್ಮೆಂಟ್ ಮಾಡಿ ಎಲ್ಲಾ ಮಾಡಿ ಹೊಲದಾಗ ಡೈರೆಕ್ಟ್ ಹಚ್ಬಿಟ್ಟೆ. ಸಸಿ ಮಾಡ್ಯಾಗ ಮಾಡೋದ್ ಬದ್ಲಿ ಸಿಂಗಲ್ ಕನ್ ಹೊಲದಾಗ ಹಚ್ಚಿದೆ ನಾನು. 1-2 ಎಕರೆ ಐತಿ ಅದು ಪ್ಲಾಟ್, ಸದ್ಯ ಚಾಲೋ ಐತಿ ಈಗ. ಅದ್ ನಿಮ್ ಬೆಡ್ ಅದಾಗ ರೇಂಜ್ ಮಾಡೋದ್ ಬದ್ಲಿ ಇದು ಮಾಡಿದ್ವಿ ಇಷ್ಟ ಇಲ್ಲ ಕ್ರಿ. ಏನ ಡೈರೆಕ್ಟ್ ಹಚ್ಚೋಕ್ಕಿಂತ ಸಸಿ ಮಾಡಿ ಹಚ್ಚೋದು 100% ಪ್ಲಾಂಟೇಶನ್ ಆಗ್ತೈತಿ. ಒಂದು ಅನುಭವ ಇಷ್ಟ ರೀ. ಅದ್ರ ಗ್ಯಾಪ್ ಫಿಲ್ಲಿಂಗ್ ಆಗಂಗಿಲ್ಲ. ನಮ್ದು ಸ್ವಲ್ಪ ನೋಡ್ಕೋತ ಪ್ರಾಬ್ಲಮ್ ಆಗತ್ತೆ ಸರ್. ಇದಕ್ ಮತ್ತೊಂದ್ ಹೇಳ್ತೇನ್ರಿ. ಈಗ ನಾವೇನ್ ಮಾಡಿದ್ವಿ ಗೊತ್ತೇನ್ರಿ, ಒಂದ್ ಪ್ರಶ್ನೆ ಬರೋಬ್ಬರಿ ಕೇಳಿದ್ರಿ. ಏನ್ ಮಾಡಾಕ ಏನೋ ತಪ್ಪಿಲ್ಲ. ನಾನೇನ್ ಮಾಡಿದೆ, ಒಂದ್ 10 ಕಬ್ಬ ಹಚ್ಚಿದ ಕೂಡ್ಲೆ ಒಂದ್ ಎಕ್ಸ್ಟ್ರಾ ಕಬ್ಬ ಊರಿದಿವಲ್ಲಿ ನಾವು. ಸಸಿ ಮಾಡೋತ್ನಾಗ ಅದ್ರದ ಅವಶ್ಯಕತೆ ಇಲ್ಲ, ಬೀಜ ಹಾಕೋತ್ನಾಗ ಅವಶ್ಯಕತೆ ಇದೆ. ಅಂದ್ರೆ ಒಂದ್ ಸ್ಟೆಪ್ನಿ ಇದ್ದಂಗ. ಒಂದು ಸಸಿ ನಡೋ ಗ್ಯಾಪ್ ಫಿಲ್ಲಿಂಗ್ ಆದ್ರೆ ಅಲ್ಲೇ ಹಚ್ಬಿಡೋದು. ಇದು ಬೀಜ ಹೊಲದಾಗ ಡೈರೆಕ್ಟ್ ಹಾಕವ್ರಿಗೆ. 10 ಹಾಕಿದ ನಂತರ 2 ಬೀಜ ಹೆಚ್ಚಾಗ್ತದೆ. 20% 20% ಲಾಸ್. 2 ಹಚ್ರಿ 1 ಹಚ್ರಿ ನಿಮ್ಗೆ ಇದ್ದಂಗ ಬೀಜ. ಡಿಪೆಂಡ್ಸ್ ಆನ್ ಯುವರ್ ಕ್ವಾಲಿಟಿ ಆಫ್ ಸೀಡ್. ಅಂದ್ರೆ ಅವ್ರು ಹೇಳೋದು ಮನೆಯವರು 100% ನಮ್ಮಲ್ಲಿ ಇದು ಸಸಿ ಇರ್ಬೇಕು, ಬಂದಿರ್ಬೇಕು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಎಲ್ಲ ರೈತರು. ಇದಕ್ಕೆ ಧನ್ಯವಾದಗಳು. ಇನ್ನು ಸಂಜಯ್ ಮಾನ್ಯನ್ ಅವರು ಪ್ಲಾಂಟೇಶನ್ ಸಿಸ್ಟಮ್ ಪ್ರಕಾರ ಯಾವ ಟೈಪ್ ಮಾಡ್ಬೇಕು, ಸಾಲ ಹೆಂಗ್ ಬಿಡಬೇಕು, ಇನ್ ಪ್ಲಾಂಟೇಶನ್ ಯಾವ ಟೈಪ್ ಮಾಡ್ಬೇಕು ಅನ್ನೋದು ಅವರು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರ. ಅವ್ರದ್ದು ಕೇಳ್ಕೊಳ್ಳಿ ಅಣ್ಣ. ಪ್ಲಾಂಟೇಶನ್ ಸಿಸ್ಟಮ್ ಬಗ್ಗೆ ಹೇಳಿ. ಯಾವ ಸಿಸ್ಟಮ್ ಅಂದ್ರೆ ಯಾವ್ದು ಹೇಳ್ಬೇಕು ಈಗ? ಅಂದ್ರ ಸಾಲಿನ ಸಾಲ ಎಷ್ಟು ಬಿಡೋದು, ಆಮೇಲೆ ಸಸಿ ಎಷ್ಟು ಫುಟ್ ಮೇಲೆ ಹಚ್ಬೇಕು, ಇಷ್ಟೊಂದು ಸಿಂಪಲ್ ಆಗಿದೆ. ಅದ್ರ ಮುಂದೆ ಸಂಖ್ಯೆ ಅನ್ನೋದು ಮತ್ತೊಂದು ಇದ್ರೊಳಗೆ ತಗೊಂಡ್ರಿ. ಈಗ ಲವಣಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಯಾವ ಟೈಪ್ ಮಾಡ್ಬೇಕು ಅನ್ನೋದು
ನಮಸ್ಕಾರ. ಲೈಟ್ ಸಾಯಿಲ್ ಮಡ್ಡಿ ಅಡವಿ ಇತ್ತಂದ್ರ 4.5 ಫೀಟ್ ಇಂದ ಸಾಲ ತೆಗಿಯಾಕ್ಬೇಕು. ಡೀಪ್ ಬ್ಲಾಕ್ ಸಾಯಿಲ್ ಅಂದ್ರೆ ಕರಿ ಮಣ್ಣು ಐತಿ, ಹೆಚ್ಚ ಕರಿ ಮಣ್ಣು ಐತಿ, ಇಂಥ ಜರ್ಕರ್ತ ಸಾಯಿಲ್ ಇತ್ತಂದ್ರ ಅದ್ರಾಗ 5 ಫೀಟ್ ಇಂದ ಸಾಲ ತೆಗಿಬೇಕು. 4.5 ಮತ್ತು 5 ಫೀಟ್ ದಾಗ ಪವರ್ ಟಿಲ್ಲರ್ಲೆ ಮಣ್ಣು ಏರ್ಸೋದ ಬಹಳ ಚಂದಾಗ ಮಾಡಕ್ ಬರ್ತೈತಿ. ಅದ್ರ ಸಲುವಾಗಿ 4.5 ಮತ್ತು 5 ಫೀಟ್ ಇರ್ಬೇಕು. 4 ಗಾಲಿದ 4 ವೀಲ್ದ ಏನ್ ಸಣ್ಣದ ಟ್ರ್ಯಾಕ್ಟರ್ ಇರ್ತೈತಿ, ಅದ್ರ ಕುಬೋಟೋ ಐತಿ, ಮಿಸುಬಿಶಿ ಐತಿ, ಅದರ್ಲೆ ಜರ್ಕರ್ತ ನಮಗ್ ಮಣ್ಣು ಏರ್ಸೋದಿತ್ತಂದ್ರ 6 ಫೀಟ್ ಇಂದ ಸಾಲ ತೆಗಿಯಾಕ್ಬೇಕು. 4.5 ಫೀಟ, 5 ಫೀಟ ಮತ್ತು 6 ಫೀಟ ಈ 3 ಫೀಟ್ ಇಂದ ಧ್ಯಾನದಾಗಿಡ್ರಿ. 4.5 ಮತ್ತು 5 ಫೀಟ್ ಬಹಳ ಚಂದಾಗ ಇತರಲ್ಲ ಪವರ್ ಟಿಲ್ಲರ್ಲೆ ಮಣ್ಣು ಏರ್ಸಾಕ್ ಬರ್ತೈತಿ. ಯಾರ ಕಡೆ ಎತ್ಗೋಳು ಇದಾವು, ಎತ್ಗೊಳ್ಳಿ ಯಾರಿಗೆ ಮಣ್ಣು ಇರ್ಸೋದಿತ್ತಂದ್ರ, ಎತ್ಗೊಳ ಅಂದ್ರೆ ಧ್ಯಾನದಾಗ ಬರ್ತಲ್ಲ, ಎತ್ಗೊಳ್ಳಿ ಜರ್ಕರ್ತ ನಿಮಗ್ ಮಣ್ಣು ಏರ್ಸೋದಿತ್ತಂದ್ರ 3 ಫೀಟ್ ಇಂದ ಸಾಲ ತೆಗಿಬೇಕು. 3 ಫೀಟ್ ಇಂದ ಸಾಲ, 2 ಸಾಲದಾಗ ಬೀಜ ಹಚ್ಚಬೇಕು ಮತ್ತು 3ನೇ ಸಾಲ ಖಾಲಿ ಬಿಡಬೇಕು. ಅಂದ್ರ ಇದಕ್ಕ ಪೇರ್ ರೋ ಸಿಸ್ಟಮ್ ಆತಾರು, ಜೋಡ್ ಓಳ್ ಆತಾರ ಅದಕ್ಕ, ಅಥವಾ 3 ಫೀಟ್ ಬೈ 6 ಫೀಟ್ ಪೇರ್ ರೋ ಸಿಸ್ಟಮ್ ಆಗ್ತೈತಿ. ಈ ಪ್ರಕಾರ ನಮಗ ಮಾಡಾಕ್ ಬರ್ತೈತಿ. ಹೆಚ್ಚಾಗಿ ಹೆಚ್ಚು ಈಗ 4.5 ಫೀಟ, 5 ಫೀಟ ಮತ್ತು 6 ಫೀಟ ಇತರ ಮ್ಯಾಗ ಧ್ಯಾನ ನಮಗ ಕೊಡಾಕಬೇಕು. ಬೀಜ ಹಚ್ಚೋದ್ನಾಗ ನೀವು ಸಸಿ ತಯಾರು ಮಾಡಿ ಹಚ್ಚ್ರಿ ಅಥವಾ ಡೈರೆಕ್ಟ್ ನಮಗ ಬೀಜ ಹಚ್ಚೋದು ಇದ್ರೂ ಕೂಡ ಒಂದ್ ಕಣ್ಣಿಂದ ಇದೇನ್ ನಮ್ಮದ್ ಇದೈತಿ, ಒಂದ್ ಕಣ್ಣಿಂದ ಬೀಜ ಏನೈತಿ 1.25 ಫೀಟ್ ಹಿಡದ 1.5 ಫೀಟ್, 1 ಫೀಟ್ 3 ಇಂಚ ಹಿಡದ 1 ಫೀಟ್ 6 ಇಂಚ ಇಷ್ಟ ಡಿಸ್ಟೆನ್ಸ್ ಇಟ್ಟ ಒಂದ ಕಣ್ಣಿಂದ ನಾವು ಬೀಜ ಹಚ್ಚಾಕ ಅಡ್ಡಿ ಇಲ್ಲ. ಈಗ ಅಡ್ಸಲಿ ಪ್ಲಾಂಟೇಶನ್ ಮಾಡೋದ್ನಾಗ ಮತ್ತೆ ಎಲ್ಲಿ ಹೆಚ್ಚು ನೀರ್ ಉಳಿತಾವು ಅಥವಾ ಡೀಪ್ ಬ್ಲಾಕ್ ಸಾಯಿಲ್ ಅಂದ್ರೆ ಹೆಚ್ಚ ಕರಿ ಮಣ್ಣು ಐತಿ, ಅಲ್ಲಿ 2 ಕಣ್ಣಿಂದ ಗಣಕಿ ಮಾಡಬೇಕು. ಮತ್ತ 6 ಇಂಚ್ ಹಿಡದ 8-9 ಇಂಚ್ ಡಿಸ್ಟೆನ್ಸ್ 2 ಗಣಕಿ ನಡುಕಿಟ್ಟ ಆ ತರದ ಪ್ಲಾಂಟೇಶನ್ ಮಾಡಾಕ್ಬೇಕು. ಅಂದ್ರ ಕರಿ ಮಣ್ಣದಾಗ 2 ಕಣ್ಣಿಂದ ಬೀಜ ಹಚ್ರಿ. ಮಡ್ಡಿ ಅಡವಿ ಮತ್ತ ಮೀಡಿಯಂ ಲೈಟ್ ಸಾಯಿಲ್ದಾಗ 1 ಕಣ್ಣಿಂದ ಗಟ್ಕಿ ಹಚ್ಚಿದ ಬಹಳ ಚಲೋ ಅಂತ ನಾಟಿಗೆ ಬರ್ತೈತಿ. ಈಗ ಹಲಪ್ನವ್ರ ಸರ್ ಹೇಳಿದಾರ ಆ ಪ್ರಕಾರ 5-6 ಸಾಲದಿಂದ ನಾ ಮಾಡ್ತೀನಿ. 10 ಕಣ್ಣು ಹಚ್ಚಿದ ನಂತರ 10 ಗಟ್ಕಿ ಹಚ್ಚಿದ ನಂತರ 2 ಕಣ್ಣು ಗಟ್ಕಿ ಹೆಚ್ಚ ಅಲ್ಲಿ ಹಚ್ಚಿಡೋದು ಬಾಜುಕ್ ಅಲ್ಲೇ. ಅಂದ್ರ 20% ನಮಗ ಜರ್ಮಿನೇಷನ್ ಕಡಿಮೆ ಬರ್ತೈತಿ. ಈ ಧ್ಯಾನದಾಗ 2 ಕಣ್ಣ ಜರ್ಕರ್ತ ಅಲ್ಲಿ ಹಚ್ಚಿ ಇಟ್ಟಿದ್ರ ಅದ ತಗದ ನಮಗ ಎಲ್ಲೆಲ್ಲಿ ಗ್ಯಾಪ್ ಬಿದ್ದೈತಿ ಅಲ್ಲಿ ನಮಗ ಇದು ಹಚ್ಚಾಕ ಬಹಳ ಅನುಕೂಲ ಆಗ್ತೈತಿ. ಈಗ ಸರ್ ಹೆಂಗ್ ಹೇಳಿದಾರು ಆ ಪ್ರಕಾರ ನೋಡಿದ್ರ ಹೊರಿಕೆ ಎಲ್ಲ ಸಸಿ ತಯಾರು ಮಾಡಿ ಒಳಿಕ್ ಹೋದ್ ಹಚ್ಚೋದು ಬಹಳ ಅನುಕೂಲ ಐತೆ. ಇದ್ರಾಗ ಚಲೋ ಬಂದದ ಅಷ್ಟ ಸಸಿ ನಾವು ಹಚ್ಚಕ್ ಬರ್ತೈತಿ. ಅದ್ರಾಗ ಸ್ವಲ್ಪ ಸಣ್ಣ ಆದಿ ತೆಗದ ಅಲ್ಲೇ ಪೈಲ ಬಾಜು ಇಡಾಕ್ ಬರ್ತೈತಿ. ಮತ್ತೆ ಚಲೋ ಗ್ರೋತ್ ಆದದ ಸಸಿ ಹಚ್ಚಿದ್ರ ಮುಂದೆ ಅವರೇಜ್ ಬರಾಕ್ನು ಬಹಳ ಚಲೋ ಆಗ್ತೈತಿ. ವರಿಗ್ ತಯಾರು ಮಾಡಿದ ಸೂಪರ್ ಕೇನ್ ನರ್ಸರಿ ಓದ ನಾವು ಭೂಮಿದಾಗ ಹಚ್ಚೋಕ್ಕಿಂತ ಮೊದಲ ಸಾಲದಾಗ ಬೇಸಲ್ ಡೋಸ್ ಹಾಕೋದು ಬಹಳ ಮಹತ್ವ ಇದೆ. ಬೇಸಲ್ ಡೋಸ್ ದಾಗ 2 ಚೀಲ DAP, 1 ಚೀಲ ಪೊಟ್ಯಾಶ್ ಅಥವಾ 6 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಚೀಲ ಪೊಟ್ಯಾಶ್, ಅರ್ಧ ಚೀಲ ಯೂರಿಯಾ ಅಥವಾ 10-26 4 ಚೀಲ ಪೊಟ್ಯಾಶ್ ತಗೊಳ್ಳೋದ್ ಜರೂರತ್ ಇಲ್ಲ. 12-32-16 ತಗೊಳ್ಳೋದಂದ್ರ 3 ಚೀಲ 12-32-16, ಅರ್ಧ ಚೀಲ ಪೊಟ್ಯಾಶ್. ಈ ಪ್ರಕಾರ ಬ್ಯಾರೆ ಬ್ಯಾರೆ ನೀವು ತಗೊಂಡ ಯಾವ್ದ್ರ ಒಂದ್ ಅದ್ರಾಗ ಸಾಲದಾಗ ಹಾಕಾಕ್ಬೇಕು. ಅದ್ರ ಜೊತೆಲೆ ಎಲ್ಲಕ್ಕಿಂತ ಮಹತ್ವ ಅಂದ್ರ 15 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಪ್ಲೆಕ್ಸ್ ಅದ್ರಾಗ ಹಾಕಾಕ್ಬೇಕು. ಅದ್ರಾಗ ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾಲ್ ಎಲ್ಲಾ ಅದ್ರಾಗ ಸಿಗ್ತೈತಿ. ಕರ್ನಾಟಕದಾಗ ಕರ್ನಾಟಕ ಆಗ್ರೋದು ಬಹಳ ಚಂದ ಸಿಗ್ತೈತಿ. ಮಲ್ಟಿಪ್ಲೆಕ್ಸ್ ಅಂತ ಸಿಗ್ತೈತಿ ಅಥವಾ ಬ್ಯಾರೆ ಬ್ಯಾರೆ ಕಂಪನಿದು ನಮಗ್ ಸಿಗ್ತಾವ. 15 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಪ್ಲೆಕ್ಸ್, 15 ಕಿಲೋ ಬೆನ್ಸೆಲ್ಫ್ ಸಲ್ಫರ್ ಕೊಡೋದು ಬಹಳ ಮಹತ್ವ ಇದೆ. 15 ಕಿಲೋ ಸಲ್ಫರ್ ಮತ್ತೆ 25 ಕಿಲೋ ಮ್ಯಾಗ್ನೇಷಿಯಂ ಸಲ್ಫೇಟ್ ಇದೆಲ್ಲಾ ಸಾಲದಾಗ ಹಾಕಿ ಸಾಲಿನ ಮಣ್ಣದಾಗ ಕುಡ್ಸ್ಕೊಳಾಗ್ಬೇಕು. ಇದು ಬಹಳ ಮಹತ್ವ. ಇದು ಕುಡ್ಸ್ಕೊಳದ ನಂತರ
ನೀವು ಸಸಿ ಹಸ್ರಿ ಅಥವಾ ಬೀಜ ಪ್ರಕ್ರಿಯೆ ಮಾಡಿ ಡೈರೆಕ್ಟ್ ಬೀಜ ಹಚ್ಚಿರೂ ನಡಿತೈತಿ. ಈ ಬೇಸಲ್ ಡೋಸ್ ಮೊದಲು ಕೊಡೋದು ಬಹಳ ಮಹತ್ವ ಇದೆ. 30% ಅದರಲ್ಲೇ ಈಲ್ಡ್ ನಮಗೆ ಚಲೋ ಬರೋದು ಸಾಧ್ಯ ಇರ್ತೈತಿ. ಅದರ ಸಲುವಾಗಿ ಬೇಸಲ್ ಡೋಸ್ ಪೈಲ ಸಾಲದಾಗ ಹಾಕಿ ಅದರ ನಂತರ ಸಸಿ ಹಸ್ರಿ ಅಥವಾ ಬೀಜ ಹಚ್ಚಿರೂ ನಡಿತೈತಿ. ಈ ಪ್ರಕಾರ ನಮಗ ಪ್ಲಾಂಟೇಶನ್ ಮಾಡಬೇಕು. ಡೈರೆಕ್ಟ್ ಜರ್ ಕರ್ತಾ ನಾವು ಬೀಜ ಹಚ್ಚೋದಿತ್ತಂದ್ರ ಕ್ಲೋರೋಪೈರಿಫಾಸ್ 1 ಲೀಟರ್ಗೆ 2 ml ಮತ್ತು ಬಾವಿಸ್ಟಿನ್ 1 ಲೀಟರ್ ಸಲುವಾಗಿ 2 ಗ್ರಾಮ್ ಈ ತರದ ಒಂದು ಸೊಲ್ಯೂಷನ್ ತಯಾರು ಮಾಡ್ರಿ. ಅದ್ರಾಗ 15 ಮಿನಿಟ್ 20 ಮಿನಿಟ್ ಬೀಜ ಮುಡಿಸಿಡ್ರಿ. ಅದಕ್ಕ ಸೀಡ್ ಟ್ರೀಟ್ಮೆಂಟ್ ಆಗೈತಿ ಹೀಗ ಅದಕ್ಕ ಹಣಕ್ ಬರ್ತೈತಿ. ಆ ಮುಡಿಸಿ ತೆಗದ ನಂತರ ಆಯ್ತು ಬೀಜ ನೀವು ಡೈರೆಕ್ಟ್ ಇದ್ರಾಗ ಹಚ್ಚಾಕ್ ನಡಿತೈತಿ. ಅಂದ್ರ ಕ್ಲೋರೋಪೈರಿಫಾಸ್ ಕೀಟನಾಶಕ ಮತ್ತು ಬಾವಿಸ್ಟಿನ್ ಅಂದ್ರ ಫಂಜಿಸೈಡ್ ಇದ್ರಾಗ ನಾವು ಮುಡಿಸಿ ಅದು ಹೋದ ಹಸಿರ ಬಹಳ ಚಲೋ ಆಗಾಗ ಜರ್ಮಿನೇಷನ್ ನಮಗೆ ಸಿಗ್ತೈತಿ. ಪ್ಲಾಂಟೇಶನ್ ಮಾಡಿದ ನಂತರ 4-5 ದಿವಸಲೆ ಒಂದ ಡ್ರೆಂಚಿಂಗ್ ಮಾಡಬೇಕು. ಇದ್ರಾಗ 1261-0 1 ಅಥವಾ 2 ಕಿಲೋ. ನೀವು ಬೀಜ ಪ್ರಕ್ರಿಯೆ ಮಾಡೋದ ತಪ್ಪಿದ್ರ ಮಾಡ್ಲಿಲ್ಲ ಅಂದ್ರ 400 ಗ್ರಾಮ್ ಬಾವಿಸ್ಟಿನ್ 400 ml ಕ್ಲೋರೋಪೈರಿಫಾಸ್ 200 ಲೀಟರ್ ಬ್ಯಾರಲ್ದಾಗ ಇದೆಲ್ಲ ಕಲ್ಸ್ಕೊಳಕ್ ಬೇಕು. ಇದ್ರಾಗ ಬ್ಲಾಕ್ ಬಾಕ್ಸ್ ಅಂತ ಒಂದು ಸಿಗ್ತೈತಿ. ನೀವು ಕಟ್ಟಿಯವ್ರ ಕಡೆ ಕೇಳಿಸಿದ್ರೆ ನಿಮ್ ಕಡೆ ಅದ್ ಸಿಗ್ಬಹುದು. ಬ್ಲಾಕ್ ಬಾಕ್ಸ್ ಅಂತ ಒಂದ್ ಇರ್ತೈತಿ. ಅದ್ರಾಗ ಹಾರ್ಮೋನ್ಸ್ ಇರ್ತಾವು ಮತ್ತೆ ಹ್ಯೂಮಿಕ್ ಆಸಿಡ್ ಇರ್ತೈತಿ. 4-5 ದಿವ್ಸಲೆ ಸಸಿ ಹಚ್ಚಿದ ನಂತರ 4-5 ದಿವ್ಸಲೆ ಈ ಬ್ಲಾಕ್ ಬಾಕ್ಸ್ ಮತ್ತ 1261-00 ಈ ತರದ ಡ್ರೆಂಚಿಂಗ್ ಮಾಡಬೇಕು. 200 ಲೀಟರ್ದಾಗ ಕಲಿಸಿ ಈ ತರದ ಡ್ರೆಂಚಿಂಗ್ ಮಾಡ್ರಿ. ಅಂದ್ರ ರೂಟ್ಸ್ ಬಹಳ ಜಲ್ದಿ ಡೆವಲಪ್ ಆಗ್ತಾವು ಮತ್ತೆ ಸಸಿ ಜೋರ್ಲೆ ಗ್ರೋ ಶುರು ಆಗ್ತೈತಿ. ಜೋರ್ಲೆ ಗ್ರೋವಿಂಗ್ ಆಗ್ತೈತಿ. ಜೊತೆಲಿ ಆ ತರದ ಮರಿ ಜಲ್ದಿ ಬರಾಕ್ ಶುರು ಆಗ್ತಾವು. ಬಹಳ ಲೌಕರ್ ಮರಿ ಆದಾಗ ಚಲೋ ಮರಿ ಬರಾಕ್ ಶುರು ಆಗ್ತಾವು. ಅಂದ್ರೆ ಇದು ಒಂದು ಡ್ರೆಂಚಿಂಗ್ ಬಹಳ ಇಂಪಾರ್ಟೆಂಟ್. ಮತ್ತೊಂದು ಇಂಪಾರ್ಟೆಂಟ್ ಅಂದ್ರ ಸಸಿ ಹಚ್ಚಿದ ನಂತರ 15 ದಿವಸಲೆ 1 ಚೀಲ ಯೂರಿಯಾ ಕೊಡೋದು ಬಹಳ ಮಹತ್ವ ಇದೆ. ಅಥವಾ ಬೀಜ ಹಚ್ಚಿದ ನಂತರ 20 ದಿವಸಲೆ 1 ಚೀಲ ಯೂರಿಯಾ ಕೊಡೋದು ಬಹಳ ಮಹತ್ವ. ಅದರ ನಂತರ 20 ದಿವಸಲೆ 2 ಚೀಲ ಯೂರಿಯಾ ಅದಕ್ಕ ಕೊಡಾಕ್ಬೇಕು. ಈ ಟೈಮ್ದಾಗ ಅದಕ್ಕ ನೈಟ್ರೋಜನ್ ಬಹಳಷ್ಟು ಜರೂರಿ ಇರ್ತೈತಿ. ಬೇಸಲ್ ಡೋಸ್ ನಾವು ಕೊಡ್ತೀವಿ. ಅದರ ನಂತರ ಯೂರಿಯಾ ಕೊಡೋದು ಬಹಳಷ್ಟು ಮಹತ್ವ. ಈ ಪ್ರಕಾರ ನಮಗ ಫರ್ಟಿಗೇಷನ್ ಶೆಡ್ಯೂಲ್ ಇರ್ಬೇಕು. ಅಲ್ಲಿಂದ ಮುಂದೆ ಫರ್ಟಿಗೇಷನ್ ಐತಿ ಅದ ಸುಧೀರ್ ಕಟ್ಟಿ ಅವ್ರ ಕಡೆ ಎಲ್ಲ ಅದರದ ಚಾರ್ಟ್ ಇದೆ. ಅಥವಾ ನಿಮಗ ಗ್ರೂಪ್ ನಾಗ್ನು ಅದರದ ಚಾರ್ಟ್ ಎಲ್ಲ ನಿಮಗ ಸಿಗ್ತೈತಿ. 45 ದಿವಸ ಆದ ನಂತರ ಅದಕ್ಕ ಸುಳಿ ಸಾಯೋದ ಇದ್ ಬರ್ತೈತ್ರಿ. ಅದಕ್ಕ ಅರ್ಲಿ ಶೂಟ್ ಬೋರರ್ ಅಂತ ಅದರದ ಅಟ್ಯಾಕ್ ಬರ್ತೈತಿ. ಆ ಟೈಮ್ದಾಗ ಫಸ್ಟ್ ಸ್ಪ್ರೇ ನಮಗ ಮಾಡಾಕ್ಬೇಕು. ಫಸ್ಟ್ ಸ್ಪ್ರೇದಾಗ 1 ಲೀಟರ್ ನೀರ್ ಸರವಾಗಿ 2 ml ಕ್ಲೋರೋಪೈರಿಫಾಸ್ 2 ml ಬಾವಿಸ್ಟಿನ್ ಅದ್ರ 15 ಲೀಟರ್ ಒಂದು ಪಂಪ್ ಏನ್ ಇರ್ತೈತಿ ಸ್ಪ್ರೇ ಪಂಪ್ ಅದ್ರಾಗ 30 ಗ್ರಾಮ್ ಬಾವಿಸ್ಟಿನ್ ಮತ್ತು 30 ml ಕ್ಲೋರೋಪೈರಿಫಾಸ್ ಕೊಡಿಸ್ಬೇಕು. ಜೊತೆಲೆ 19 ಒಂದು ಪಂಪ್ ಸಲುವಾಗಿ 150 ml 150 ಗ್ರಾಮ್ ನಾಟ್ ml ಗ್ರಾಮ್ ಅತ್ರ ಕುಡ್ಸಾಕ್ಬೇಕು. ಮಾತ್ರ ಅದ್ರ ಜೊತೆಲೆ ಸ್ವಲ್ಪ ಹಾರ್ಮೋನ್ಸ್ನು ಹಾಕಬೇಕು. ಅದ್ ಹಾರ್ಮೋನ್ಸ್ ಸುಧೀರ್ ಕಟ್ಟಿ ಅವ್ರ ಕಡೆ ಸಿಗ್ತಾತಿ. ಅದ್ ಹಾರ್ಮೋನ್ಸ್ ಅದ್ರಾಗ ಹಾಕಿ ಇಂಥವ್ 4 ಪಂಪ್ ಪೈಲಾ ಸ್ಪ್ರೇ ಸಲುವಾಗಿ ಹತ್ತೈತಿ. 45ನೇ ದಿವಸ 4 ಪಂಪ್ ಬೇಕು. ಈಗ 4 ಪಂಪ್ಲೆ ಅದಕ್ಕೆ ಸ್ಪ್ರೇ ಮಾಡ್ರಿ. ಅರ್ಲಿ ಶೂಟ್ ಬೋರರ್ ಏನ್ ಬರ್ತೈತಿ ಅದ್ರ ಮ್ಯಾಗ ಚಂದ ಅಂತದ ಕಂಟ್ರೋಲ್ ಬರ್ತೈತಿ. ಅಲ್ಲಿಂದ ಮುಂದ 20 ದಿವಸಲೆ ನಮಗ ಮತ್ 3 ಸ್ಪ್ರೇ ಮಾಡಾಕ್ಬೇಕು. ಟೋಟಲ್ 4 ಸ್ಪ್ರೇ ಮಾಡೋದ. ಕಬ್ಬದ ಅವರೇಜ್ ಚಲೋ ಬರುವ ಸಲುವಾಗಿ ಈ ಸ್ಪ್ರೇ ನಮಗ ಬಹಳಷ್ಟು ಮಹತ್ವ ಇದೆ. ಗಟ್ಕೇನ್ ಇರ್ತಾವಲ್ಲ ಅದ್ರದ ಉದ್ದ ಬಹಳ ಗಟ್ಟಿ ಆಗ್ತಾವು, ದಪ್ಪ ಆಗ್ತಾವು. ಮತ್ತ ಅದ್ರಾಗ ಮಹತ್ವದ ಅದರ ರಿಕವರಿ ಬಹಳ ಚಂದ ಬರ್ತೈತಿ. ಮತ್ತೆ ರಿಕವರಿ ಅಷ್ಟು ಚಂದ ಬರ್ತೈತಿ ಅಷ್ಟ ಅದರದ ವಜನನು ಹೆಚ್ಚ ಬರಾಕ್ ಶುರು ಆಗ್ತೈತಿ. ಈ ಪ್ರಕಾರ ಸ್ಪ್ರೇನು ಮಾಡಾಕ್ಬೇಕು. ಅದರದ್ದು ಚಾರ್ಟ ಸುಧೀರ್ ಕಟ್ಟಿ ಅವ್ರ ಕಡೆ ಇದೆ. ಅವ್ರ ಕಡೆ ನೀವು ನೋಡ್ಕೋರಿ ಕೇಳ್ಕೋರಿ. ಅದ್ ಚಾರ್ಟ್ನು ನಿಮಗ್ ಸಿಗ್ತೈತಿ. ಮತ್ತೆ ಇದೆಲ್ಲಾ ಸ್ಪ್ರೇ ಮಾಡೋ ಸಲುವಾಗಿ ಏನೇನ್ ಇಂಟಿಗ್ರೇಟೆಡ್ ಬೇಕು ಅದು ಸುಧೀರ್ ಕಟ್ಟಿ ಅವ್ರ ಕಡೆ ಇಟ್ಟಿದೈತಿ. ಅದು ನೀವು ತಗೊಂಡ್ರ ಬಹಳ ಚಂದ ಅಂತ ಕಬ್ಬು ಬರಕ್ ಸಾಧ್ಯ ಇದೆ.
ನೀರ್ ಕೊಡೋದನ್ನು ಬಹಳ ಮಹತ್ವ ಇದೆ. ಥೋಡೆ ನೀರ ಮತ್ತೆ ಸಾರ್ಕೆ ನೀರ್ ಕೊಡಾಕ್ಬೇಕು. ಥೋಡೆ ನೀರ್ ಕೊಡಾಕ್ಬೇಕು. ಒಗ್ಗಿಲಿ ಹೆಚ್ಚ ನೀರ್ ಬಿಟ್ಟ ಮತ್ ಒಂದ್ ತಿಂಗಳೇ ಮತ್ತಿಷ್ಟು ಹೆಚ್ಚ ನೀರ್ ಬಿಡೋದ ಹಿಂಗ್ ಮಾಡೋಕಿಂತ ಥೋಡೆ ನೀರ ಮತ್ತೆ ಸಾರ್ಕೆ ನಾವು ಕೊಟ್ಟಿದ್ರೆ ಕಬ್ಬಿದ ಇದು ಅವರೇಜ್ ಬಹಳ ಚಂದಾಗ ನಮ್ ಕಡೆ ಬರ್ತೈತಿ. ಮುಂದಿನ ಸಲ ಅವರೇಜ್ ಹೆಚ್ಚ ಬರೋ ಸಲುವಾಗಿ ಫರ್ಟಿಗೇಷನ್ ಶೆಡ್ಯೂಲ್ ಮತ್ತ ಪ್ಲಾಂಟೇಶನ್ 4.5 ಫೀಟ್ 5 ಫೀಟ್ ದಾಗ ಸಾಲ್ ಬಿಟ್ಟು ಯಾಕೆ ಹಚ್ಚಬೇಕು, 6 ಫೀಟ್ ದಾಗ ಸಾಲ್ ತೆಗೆದ ಅದ್ರಾಗ ಯಾಕೆ ಹಚ್ಚಬೇಕು, ಇತರವಾಗಿ ನಾವು ಮುಂದಿನ ಸಲ ಮತ್ತೊಮ್ಮೆ ಚರ್ಚೆ ಮಾಡೋದಿದೆ. ಏನ್ ಪ್ರಶ್ನೆ ಇದ್ರೆ ಕೇಳ್ರಿ. ಹಲಪ್ನವ್ರು ಸರ್ ಇದಾರು, ಸುಧೀರ್ ಕಟ್ಟಿ ಇದಾರು, ನಾನು ಇದ್ದೇನೆ. ಜಬ್ದಗ್ನಿ ಸರ್ ಲೆಫ್ಟ್ ಆಗಿದ್ದಾರೆ, ಅವ್ರದ ಮೊಬೈಲ್ ಬಂದ್ ಆಗಿದೆ, ಅದ್ರ ಸಲುವಾಗಿ ಅವರು ಲೆಫ್ಟ್ ಆಗಿದ್ದಾರೆ. ಅವ್ರ ಜೊತೆಲಿ ಏನ್ ಪ್ರಶ್ನೆ ಇದ್ರು ಅವ್ರು ರೀಜಾಯಿನ್ ಆಗೋರಿದ್ರು, ಆಗಿದ್ದಾರೆ ಏನ್ ಕಾಣ್ಸಾಕಿಲ್ಲ ಇಲ್ಲಿ. ಏನ್ ಪ್ರಶ್ನೆ ಇದ್ರೆ ಕೇಳ್ರಿ. ಹಲಪ್ನವ್ರು ಸರ್ ಇದಾರು, ಕಟ್ಟಿ ಸರ್ ಇದಾರು. ಈಗ ನನ್ನೊಂದು ಸಜೆಷನ್ ಇದೆ ಡಾಕ್ಟರ್ ಮಣಿಯವರ, ಇದು ಸಸಿ ಇರ್ಲಿ ಅಥವಾ ನಮ್ದು ಬೀಜ ಹಾಕ್ಲಿ, 1.5 ತಿಂಗಳಾದ ಕೂಡ್ಲೆ ಕೊರಾಜಿನ್ 150 ml ಪರ್ ಏಕರ್ ಇನ್ನು 400 ಲೀಟರ್ ನೀರ ಕೊಡಾಕ್ಬೇಕು. ಯಾಕಂದ್ರೆ ಫಸ್ಟ್ ಸ್ಟೇಜ್ ಆಫ್ ನಮ್ಗೇನ್ ಬೋರರ್ಸ್ ಬರ್ತಾವ, ಅದ್ ಕಂಟ್ರೋಲ್ ಸಲುವಾಗಿ ಇದು ಅವಶ್ಯ ಅದ. ಮತ್ತ ಅವಾಗ ನಾವು ಬಿಟ್ಟಿವಿ. ರೈತರಲ್ಲಿ ಒಂದೇನ್ ತಪ್ಪು ಕಲ್ಪನೆ ಏನದೆ, ಸುಳಿ ಬಂದ್ರೆ ಮರಿಗಳು ಹೆಚ್ಚು ಬರ್ತಾವ ಅಂತ ಅವ್ರು ತಿಳ್ಕೊತಾರ. ಜನರಲಿ ನಮ್ಮ ಇಂಟ್ರಾಕ್ಷನ್ ಆಗ್ತೈತಿ, ಅದಲ್ಲ. ಅಗದಿ ಸದೃಢ ಇದ್ದದ್ದು ಸುಳಿ ನಮ್ಮ ಮರಿ ಸಾಯ್ತದೆ, ಅದನ್ನ ನಾವು ವಿಚಾರ ಮಾಡ್ಬೇಕು. ಬರೋಬರ್. ಈಗ ಕೊರಾಜಿನದ್ದು 3-4 ಕಂಪನಿ ಬಂದಾವ, ಅದೇನ ಅದ ಬ್ರ್ಯಾಂಡ್ ಅಂತ ಹಿಂಗೇನು ಇಲ್ಲ. ಆದ್ರೆ ಅವ್ರೆಲ್ಲರೂ ಇವ್ರ ಕಡೆನೆ ತಗೋತಾರ, ಆ ವಿಷಯ ಬೇರೆ ಐತದು. ಅದಕ್ಕೆ ಇದನ್ನ ಹತ್ತೋದು ಅಗದಿ ಮಹತ್ವದ. ಸಸಿ ಹಚ್ಚೋದು ಮತ್ತು ಉಳಿಸೋದು ಇದು ಮಹತ್ವ ಐತಿ, ಬಹಳ ಮಹತ್ವ ಇದೆ. ನಾವ್ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಉಪಯೋಗ ಆಗೋದಿಲ್ಲ. ಬರೋಬರಿ. ಒಂದ್ 2 ಮಿನಿಟ್ ಮಾತಾಡ್ರಿ. ಒಂದ್ 2 ಮಿನಿಟ್ ರೀ ಮಾತಾಡ್ರಿ. ಈಗ ನಾವು ಕೊರೋಜಿನ್ ನಾ ಕಬ್ಬಿಗೆ ಉಪಯೋಗ ಮಾಡಾಕತ್ತಿ 2013ರಿಂದ ನಾ ಕೊರೋಜಿನ್ ಉಪಯೋಗ ಮಾಡ್ತಾ ಇದೀನಿ. ನಮ್ಮ ಏರಿಯಾದಾಗ ಆ ಟೈಮ್ದಾಗ ಕೊರೋಜಿನ್ ಹಾಕ್ಬೇಕನ್ನೋದು ಯಾರು ಫೀಲ್ಡ್ ಆಫೀಸರ್ ಆಗ್ಲಿ ಯಾರು ಮಾರ್ಕೆಟಿಂಗ್ ಆಫೀಸರ್ ಆಗ್ಲಿ ಬಂದ್ ಹೇಳ್ತಿರ್ಕಿಲ್ಲ. ಅವಾಗ ನನ್ನ ಕಡೆ ಪೂರಾ ಒಂದು ಆಲ್ಬಮ್ ಐತಿ, ಅದ್ರ ಕೊರೋಜಿನ್ ಹಾಕಿರಿ ಏನ್ ಆಗ್ತತಿ. ಹಂಗ 2013ರಾಗ ಒಂದು ಪ್ಲಾಟ್ ಪೂರಾ ಸುಳಿ ಸತ್ ಹೋಗಿತ್ರ, ಸಸಿ ಹಚ್ಚಿದ್ರು. ಅವಾಗ ಕೊರೋಜಿನ್ ಹಾಕಿ ಅದ್ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಅದಕ್ಕ ಮುಂದ ಈಗ ಬ್ಲಾಕ್ ಬಾಕ್ಸ್ ಇದ್ದ ಅವಾಗ ನಮ್ಮ ಹುಮಿಕ್ ಆಸಿಡ್ 1261 2013ರಾಗ ನಾ ಇದ್ರ ಡ್ರಂಚಿಂಗ್ ಮಾಡ್ಸಿನ್ರಿ. ಅದೇ ಪ್ಲಾಟ್ ರೀ ಮುಂದ್ ಹಿಂಗ್ ಡೆವಲಪ್ ಆಯ್ತಿರಲ್ಲ, ಅದೇ ಪ್ಲಾಟ್ ಲಾಸ್ಟಕ್ಕ 85 ಟನ್ ಪ್ಲಾಟ್ ಬಂದ್ರಿ. ಅದ್ ಆಕ್ಚುಲಿ ಅಂತ ಪ್ಲಾಟ್ ತೆಗ್ಯಾಕ ಇದ್ ಮಾಡಿದ್ರು. ಇಲ್ಲೇ ನಮ್ಮಲ್ಲಿ ಊರ ಕಾಡಯ್ಯ ಪೂಜಾರ್ ಅಂತೇಳಿ ಅವ್ರದೊಂದ್ ಎಕರೆ ಪ್ಲಾಟ್ ಇತ್ತದು. ಅವ್ರು ಹೇಳಿದ್ರ ಇಲ್ಲ ಇದು ಪ್ಲಾಟ್ ಹೊಂಟೈತಿ, ಇದ ಏನ್ ಮಾಡೋದಕ್ಕೆ ಇಲ್ಲ, ಒಂದ್ 2.5-3 ಸಾವಿರ ರೂಪಾಯಿ ಖರ್ಚು ಮಾಡಿ ನೋಡುನು. ಯಾಕೆ ನನಗೂ ಖಾತ್ರಿ ಇದ್ರಿಕಿಲ್ಲದ, 2.5-3 ಸಾವಿರ ರೂಪಾಯಿ ಖರ್ಚು ಮಾಡಿ ನೋಡುನು, ಮತ್ ಇದಾತಂದ್ರ ನಾವು ಮಾಡೋಣ ಅಂತ ಹೇಳಿದ್ ನಾನು. ಅದೇ ಪ್ರಕಾರ ಅವ್ರು ಹೂ ಅಂದ್ರು. ಅವಾಗ ಒಬ್ರ ಫೀಲ್ಡ್ ಆಫೀಸರ್ ಗೌಡರ್ ಅಂತ ಒಬ್ರು ಇದ್ರು. ಅವ್ರ ಬಂದ ಭೀಮನ್ ಅವ್ರ ಏನ್ ಮಾಡ್ರು, 150 ml ಕೊರೋಜಿನ್, ಆಮೇಲೆ 1 ಕಿಲೋ ಹುಮಿಕ್ ಆಸಿಡ್, 2 ಕಿಲೋ 1261 ಅವಾಗ ನಾವು ಡ್ರಂಚಿಂಗ್ ಮಾಡಿಸಿದ್ರು. ಅದೇ ಡ್ರಂಚಿಂಗ್ ಮಾಡಿಸಿದ್ದ ಸ್ಟೆಪ್ ಬೈ ಸ್ಟೆಪ್ ಎಷ್ಟ್ ದಿವ್ಸಕ್ಕೆ ಅದು ಏನೇನ್ ಚೇಂಜ್ ಆಯ್ತು ಅನ್ನೋದು ಪೂರಾ ಒಂದೊಂದ್ ಫೋಟೋ ತಕೊಂಡ್ ಆಲ್ಬಮ್ ರೆಡಿ ಮಾಡಿದ್ನ. ಅದೇ ಪ್ರಕಾರ ನಾವು ಕೊರೋಜಿನ್ ಕಂಪ್ನಿ ಅವರು ಆಗಿನ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಹೆಗಡೆ ಅವರು, ಇವರೆಲ್ಲ ಡಿವಿಷನ್ದವ್ರ ನಾವು ಪ್ಲಾಟ್ ವಿಸಿಟ್ ಮಾಡಿ ಬಂದು, ಆಮೇಲೆ ಕೊರೋಜಿನ್ ಎಷ್ಟ್ ಉಪಯೋಗ ಐತಿ ಕಬ್ಬಿಗೆ. ಅದ್ರ ನಂತರ ಅದೇ ಟೈಮ್ದಾಗ ನಾನು ಸ್ವಂತ ಪ್ಲಾಟ್ಗೂ ಮಾಡಿದ್ ನಾನು, ಅದು ಅಗದಿ ಬೆಸ್ಟ್ ಬಂತು. ಆಮೇಲೆ ಒಂದ್ 3-4 ಪ್ಲಾಟ್ ಟ್ರಯಲ್ ಮಾಡಿದ್ನಿ. 2013ರಿಂದ ಈ ನಮ್ ಬಲ್ಲಬಾಗೇಡಿ ಒಳಗ್ ಮಿನಿಮಮ್ ಅಂದ್ರೂ ಒಂದ್ 100-100 ಎಕರೆ 100% ಕೊರೋಜಿನ್ ಡ್ರಂಚಿಂಗ್ ಮಾಡತ್ತಾರೆ. ಅದ್ರ ಜೋಡಿ ನಾವೀಗ ಏನ್ ಮಾಡ್ತೇವೆ, ಕೊರೋಜಿನ್ ಜೋಡಿ ಫಸ್ಟ್ ಡ್ರಂಚಿಂಗ್ ಜೋಡಿ ಬ್ಲಾಕ್ ಬಾಕ್ಸ್ ಕೊಡತ್ತೀವಿ. ಬ್ಲಾಕ್ ಬಾಕ್ಸ್ ಮತ್ತ ಕೊರೋಜಿನ್ ಬಾವಿಸ್ಟಿನ್ 1261 ಇವ್ ನಾವು ಡ್ರಂಚಿಂಗ್ ಮಾಡ್ಸತ್ತೇವಿ. ಅಗದಿ ಸೂಪರ್ ರಿಸಲ್ಟ್ ಬಂದತಿ. ಅದ್ರದ್ದು ಏನ್ರಿ ಎಲ್ಲ ಬೇಕಾದ ವಿಡಿಯೋಗಳಾಗ್ಲಿ ಫೋಟೋಗಳಿಗೆ ನನ್ನ ಕಡೆ ಎಲ್ಲ ಕಂಪ್ಲೀಟ್ ನಾವು ರೆಕಾರ್ಡ್ ಮಾಡಿಟ್ಟೇನಿ. ಮುಂದಿನ ನಮ್ದೊಂದು ವಿಚಾರ ಏನಿದೆ ಅಂದ್ರೆ ಕೊರೋಜಿನ್ ಬಗ್ಗೆ ಅವ್ರ ಟೆಕ್ನಿಕಲಿ ಇವ್ರ ಒಂದ್ ಅರ್ಧ ತಾಸು ಒಂದ್ ಪ್ರೋಗ್ರಾಮ್ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ರುದ್ರಕುಮಾರ್ ಹಲಪ್ನವ್ರ ಜೋಡಿ ಮಾತಾಡೀನಿ. ಅದು ಒಂದಿನ ನೋಡ್ಕೊಂಡ ಟೆಕ್ನಿಕಲಿ ಯಾವ ಟೈಪ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದ ಒಂದ್ ಡಿಟೇಲ್ ಆಗಿ ಒಂದ್ ಎಪಿಸೋಡ್ದಾಗ ತೋರಿದ್ರು ಸರ್. ಮೊನ್ನೆ ಹೇಳಿ. ರೈಟ್. ಕೊರಾಜಿನ್ ನಾವು ಮಾಡಿದ್ದೀವಿ. ನಮ್ ಕಡೆ ವೈಟ್ ಗ್ರಬ್ ಬಹಳ ಬರ್ತೈತಿ. ವೈಟ್ ಗ್ರಬ್
ಅದ್ರ ಸಲುವಾಗಿ ನಾವು ಪೈಲ ಲೆಸೆಂಟಾ ಯೂಸ್ ಮಾಡ್ತೀವಿ. ಈಗ ಈ ಟೈಮ್ದಾಗ ನಮ್ ಕಡೆ ವೈಟ್ ಗ್ರಾಮ್ ಅದು ಬಹಳ ಅಂದ್ರೆ ಬಹಳ ತ್ರಾಸ ಇರ್ತೈತಿ. ಲೆಸೆಂಟಾ 140 ಗ್ರಾಮ್ 400 ಲೀಟರ್ದಾಗ ಹಾಕಿ ಅದರದ ಡ್ರೆಂಚಿಂಗ್ ಮಾಡಿ ಇಟ್ಟಿರ್ತೀವಿ. ಲೆಸೆಂಟಾ 2 ತಿಂಗಳ ತನಕ ಭೂಮಿದಾಗ ರೂಟ್ ಝೋನ್ದಾಗ ಉಳಿತೈತಿ. ಅದರಲ್ಲಿ ಅಲ್ಲಿ ಎಷ್ಟು ವೈಟ್ ಗ್ರಾಮ್ ಬರ್ತಾವ ಅದೆಲ್ಲ ಸತ್ ಹೋಗ್ತಾವ. ಅದ್ರ ಸಲುವಾಗಿ ನಾವು ಪೈಲ ಲೆಸೆಂಟಾ ಕೊಡ್ತೀವಿ. ಮತ್ತ ಫಸ್ಟ್ ಇದ್ರಾಗ ಕೋರಾಜನ್ ಡ್ರೆಂಚಿಂಗ್ ಮಾಡೋಕ್ಕಿಂತ ಪೈಲ ನಾವು ಖತ ಏನ್ ಹಾಕ್ತಿವಲ್ಲ ಪೈಲ ಬೇಸಲ್ ಡೋಸ್ ಏನ್ ಮಾಡ್ತೀವಿ ಅದ್ರಾಗ ಫರ್ಟೇರಾ 8 kg ನಾವು ಮಿಕ್ಸ್ ಮಾಡಿ ಕೊಡ್ತೀವಿ. ಕೋರಾಜನ ಫರ್ಟೇರಾ ಒಂದೇ ಇದೆ. ನಂತರ ನಮಗ್ ಲೆಸೆಂಟಾ ಕೊಡಾಕ್ ಹತ್ತಿದ್ದೆ ಆ ಟೈಮ್ದಾಗ ನಾವು ಕೋರಾಜನ್ ಕೊಡಾಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಬೇಸಲ್ ಡೋಸ್ದಾಗ ನಾವು 8 kg ಫರ್ಟೇರಾ ಹಾಕಿ ಬಿಡ್ತೀವಿ. ಅದ್ರಲ್ಲೇ ನಮ್ ಕಡೆ ಸುಳಿ ಸಾಯೋದು ಒಂದು ಇದು ಸಿಗಂಗಿಲ್ಲ. ಮತ್ತ ಲೆಸೆಂಟಾ ಕೊಡೋದಿಲ್ಲ ಯಾವ್ದು ಅದ್ರಾಗ ವೈಟ್ ಗ್ರಾಮ್ ಆಗ್ಲಿ ಯಾವ್ದು ಗ್ರಾಮ್ಸ್ ಅದ್ರಾಗ ಬರಂಗಿಲ್ಲ. ಅದೊಂದು ನಮ್ ಕಡೆ ನಾವು ಸ್ವಲ್ಪ ಹೆಚ್ಚು ಖರ್ಚು ಆಗ್ತೈತಿ. ಖರೆ ಪ್ಲಾಟ್ ಬಹಳ ಚಂದಂಗ್ ಬೆಳಕ್ ಶುರು ಆಗ್ತೈತಿ. ಹೆಲ್ದಿ ಕ್ರಾಪ್ ಇರ್ತೈತಿ ಎಲ್ಲ. ಓಕೆ ಯಾರ ಕ್ವಶನ್ ಐತೇನ್ರಿ? ಮಾನೆ ಸರ್, ಇಷ್ಟೆಲ್ಲಾ ಮಾಡ್ಲಿಕ್ಕೆ ಎಷ್ಟ್ ಖರ್ಚು ಬರ್ತೈತ್ರಿ ಒಂದ್ ಎಕರೆಗೆ? ಈಗ ನೋಡ್ರಿ, ಈ ಫರ್ಟೇರಾ ಹಿಡದ 80,000 rupees per acre. ಪೈಲಾ ನೆಗ್ಲಾ ಎಣ್ಣೆ ನಾವು ಹಾಕ್ತೇವಲ್ಲ ಅಲ್ಲಿ ರೋಟರ ಮತ್ತೆ ನೆಗ್ಲಾ ಅದ್ ಹಿಡದ ಫ್ಯಾಕ್ಟ್ರಿಗೆ ಕಬ್ಬು ಹೋಗುತ್ನ್ಯಾಗ ಡ್ರೈವರ್ಗೆ ಒಂದ ನಮ್ ಕಡೆ ಡಬ್ಬೆ ಕೊಡಾಕತ್ತಿದ್ ಈ ತರದ್ ಊಟಿನ ಡಬ್ಬೆ ನಾವು ಕೊಡ್ತೀವಿ. ಅದ್ರ ತಕ ಎಲ್ಲಾ ಖರ್ಚ 75,000 to 80,000 ಬರ್ತೈತಿ. ಇದ್ರಾಗ 80 ಟನ್ ಹಿಡದ 110 ಟನ್ ಅವರೇಜ್ ನಮ್ ಕಡೆ ಬರ್ತೈತಿ. ಈ ಪ್ರಕಾರ ನಮ್ ಕಡೆ ಪ್ರಾಕ್ಟೀಸ್ ಇದೆ. ಸರ್ ಮತ್ ನೀವು ಆಟೋಮೇಷನ್ ಮಾಡಿದಿರಲ್ಲ? ಹೌದು. ಆ ಟೈಪ್ ಆಟೋಮೇಷನ್ ಮಾಡಿದ್ರೆ ಎಷ್ಟು ಖರ್ಚು ಬರ್ತದೆ ಸರ್? ಈಗ ನೋಡ್ರಿ 10 ಎಕರೆ ಜರ್ ಕರ್ತ ಆಟೋಮೇಷನ್ ಮಾಡೋದಿತ್ತಂದ್ರ 10 ಎಕರೆ ಸಲುವಾಗಿ ಆಟೋಮೇಷನ್ ಫುಲ್ಲಿ ಆಟೋಮೇಷನ್ ಮಾಡೋದಿತ್ತಂದ್ರ ಎಕರೆ ಒಂದ 20,000 ಖರ್ಚು ಅದಕ್ಕ ಹೆಚ್ಚಾಗಿ ಬರ್ತೈತಿ. ಡ್ರಿಪ್ ಸಿಸ್ಟಮ್ ಬಿಟ್ಟು ಆಟೋಮೇಷನ್ ನ ಖರ್ಚು ಹೇಳಕ್ಕದೇನೆ. ಡ್ರಿಪ್ ಸಲುವಾಗಿ 40-45,000 ರೂಪಾಯಿ ಪ್ರತಿ ಒಂದು ಎಕರೆ ಖರ್ಚು ಬರ್ತೈತಿ. ಮತ್ತೆ ಆಟೋಮೇಷನ್ ಮಾಡೋದಿತ್ತಂದ್ರ 20,000 ರೂಪಾಯಿ ಹೆಚ್ಚು ಖರ್ಚು ಬರ್ತೈತಿ. ನೀವು 10 ಎಕರೆ ಪ್ಲಾಟ್ ಇತ್ತಂದ್ರ 5 ಎಕರೆ ಪ್ಲಾಟ್ ಇತ್ತಂದ್ರ 35,000 ರೂಪಾಯಿ ಖರ್ಚು ಬರ್ತೈತಿ ಪ್ರತಿ ಎಕರೆ. ಯಾವ ಕಂಪನಿ ನಾ ಎಲ್ಲ ಜೈನ್ ಕಂಪನಿ ಮಾಡ್ತಿದ್ರಿ. ಜೈನ್ ಇರಿಗೇಷನ್. ಹಲೋ ಸಂಜೀವ್ ಜಿ, ಈಗ ಸರ್ ನಾನು ಕೇಳ್ತಾ ಇರೋದು, ಹಲೋ ಸರ್, ಇದು ನಮ್ದು ಫಾರ್ ಎಕ್ಸಾಂಪಲ್ 15 ಎಕರೆ ಇದ್ರೆ ಒಬ್ಬರನ್ನ ಆಪರೇಟರ್ ಇಂದ ನಡೀತೈತಾ ಅಂತ? ಇದು ಒಬ್ಬ ಮನುಷ್ಯನಿಂದ ಆಟೋಮೈಸೇಷನ್ ಫುಲ್ ಮಾಡಿದ್ರೆ ನೋ ಪ್ರಾಬ್ಲಮ್. ಅಲ್ಲಿ ಆಪರೇಟರ್ ಇರೋದ್ರು ಕಾರಣ ಇಲ್ಲ. ಓಕೆ. ಯಾಕಂದ್ರೆ ಅದು ಅಟೆಂಡ್ ಆಗಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅದಕ್ಕೆ. ಇಲ್ಲ ಬಹಳ ಚಂದಾಗಿದೆ. ನೀವು ಪರ್ಸನಲ್ ನಂಗೆ ಫೋನ್ ಮಾಡ್ರಿ, ಎಲ್ಲಾ ಹತ್ರ ಡೀಟೇಲ್ ನಾಗ ಕಳಿಸ್ತಾ ಹೇಳ್ತೀನಿ ನಿಮಗ ಹತ್ರಾಗ. ಹಲೋ ಸಂಜೀವ್ ಸರ್, ಇನ್ನೊಂದು ಒನ್ ಮೋರ್ ಕ್ವಶನ್. ಈಗ ನೆಟಾಫ್ ಎಂಬುದು ರೀಸೆಂಟ್ ಆಗಿ ಮಲ್ಟಿಪ್ಲೆಕ್ಸ್ ಅಂತ ಏನೋ ಒಂದು ಹೊಸದು ಬಂದಿದೆ. ಅದು ಶುಗರ್ ಕೇನಿಗೆ ಹೆಂಗ್ ಫೆಸಿಬಿಲಿಟಿ ಇದೆ ಇಲ್ಲ ಅಂತ? ಅದು ಲೋ ಕಾಸ್ಟ್ ಇದೆ, ಸಬ್ಸಿಡಿಗೆ ವೇಟ್ ಮಾಡೋದಿಲ್ಲ. ಈಗ ಶಾಸನದಾಗ ಪೈಸಾ ಇಲ್ಲ, ಸೊ ಪೀಪಲ್ ಆರ್ ಇದು ಈಗ ಏನಂತೀರಿ, ಸಬ್ಸಿಡಿ ಬೆನ್ ಹತ್ಲಿಕ್ಕೆ ರೆಡಿ ಇಲ್ಲ. ಮ್ಯಾನುಫ್ಯಾಕ್ಚರರ್ ಇಲ್ಲ, ರೈತರು ಇಲ್ಲ. ಈಗ ಲೋ ಕಾಸ್ಟ್ ಪ್ರಾಡಕ್ಟ್ ಇದೆ. ಎಲ್ಲಾ ಕಂಪನಿ ತೆಗಿತಾರ. ಜೈನ್ದು ಐತಿ, ನೆಟಾಫೇಮ್ ಐತಿ, ಫಿನೋಲಿಕ್ಸ್ ಐತಿ, ಎಲ್ಲರೂ ತೆಗಿತಾರ. ಅಂದ್ರ ಸಬ್ಸಿಡಿ ಸಲುವಾಗಿ ಎಷ್ಟ ಕ್ವಾಲಿಟಿ, ಯಾವ ಕ್ವಾಲಿಟಿ ISI ಸ್ಟ್ಯಾಂಡರ್ಡ್ ಯಾವ ಕ್ವಾಲಿಟಿ ಲ್ಯಾಟ್ರಲ್ ಬೇಕಾಗಿರ್ತೈತಿ ಅದ್ರಾಗ 3 ಲ್ಯಾಟ್ರಲ್ ತಿಳು ಇದು ಮಾಡಿ ತಯಾರು ಮಾಡ್ತಾರ. ಡ್ರಿಪ್ಪರ್ ಅದು ಎಲ್ಲ ಅದ್ರಾಗ ಇರ್ತೈತಿ. ಡ್ರಿಪ್ಪರ್ ಇಸ್ ದ ಸೇಫ್. ಖರೆ ಅದ್ರ ಲ್ಯಾಟ್ರಲ್ ದಪ್ಪಿಗೆ ಏನಾಗ್ತೀರಿ ನೀವು ತಿಳು ಮಾಡಿರ್ತಾರ ಅದ್ ಹೆಚ್ಚು. ಅದ್ರಲ್ಲೇ ಕಾಸ್ಟ್ ಬಹಳ ಕಡಿಮೆ ಆಗ್ತೈತಿ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಅದು ಚಂದಾಗಿ ನಡಿತೈತಿ. ಅದಕ್ಕೆ ಏನೂ ಆಗಂಗಿಲ್ಲ. ಅದನ್ನ ನೆಟಾಫೇಮೋ ಬೇಕು ಹಿಂಗೇನಿಲ್ಲ, ಜೈನ್ ಬೇಕು ಹಿಂಗೇನಿಲ್ಲ, ಎಲ್ಲರೂ ಅದೆಲ್ಲ ತಗದಾರು. ಸ್ಟ್ಯಾಂಡರ್ಡ್ ಕಂಪನಿದವ್ರ ಪ್ರತಿಯೊಬ್ರ ಕ್ಲಾಸ್ 1 ಇದೆಲ್ಲ ತಗದಾರು. ಕ್ಲಾಸ್ 2 ಸಬ್ಸಿಡಿ ನಮಗ್ ಸಿಗ್ತೈತಿ. ಕ್ಲಾಸ್ 1 ಸಬ್ಸಿಡಿ ಇಲ್ಲ. ಕ್ಲಾಸ್ 2 ಇಸ್ ಅ ಸ್ಟ್ಯಾಂಡರ್ಡ್. ಕ್ಲಾಸ್ 1 ಅದಕ್ಕಿಂತ ಬಹಳ ತಿಳು ಇರ್ತೈತಿ. ಅದ್ರಾಗ ಇದು ನಡಿತೈತಿ. ನನ್ನ ಕಡೆ ಅದು ನಾ ಕುಡಿಸಿದ್ದಿದೆ. ಅದು 5-6 ವರ್ಷ ಅದಕ್ಕೆ ಏನು ಆಗಂಗಿಲ್ಲ, ಚಂದ ನಡಿತೈತಿ ಅದು. ಅವ್ರ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಅದು ನಿಮ್ಗೊಂದು ಪರ್ಸನಲ್ ಹಾಕ್ತೇನೆ. ಅದನ್ನ ವಿಡಿಯೋ ಬಂದ ನಮ್ ಕಡೆ. ಡಾಕ್ಟರ್ ಬಾಳು ಪಾಟೀಲ್ ಬೆಂಗಳೂರದವ್ರ ನಂಗೆ ಕಳಿಸಿದ್ರು. ಅದು ಬಹಳ ಉತ್ಕೃಷ್ಟದ. ನಿಮ್ಗೆ ಕಳಿಸ್ತೇನೆ ಅದನ್ನ.
ಓಕೆ 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 ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಸರ್, ನಿಮ್ ಫಿಸಿಬಿಲಿಟಿ ಹೆಂಗಿದೆ ಅಂತ. ಸರ್ ನಮಸ್ಕಾರ, ನಾ ಗುಲ್ಬರ್ಲಿಂದ ಮಾತಾಡ್ತೀನಿ ಮನೆ ಸರ್. ಸರ್ ನಮಸ್ತೆ ಸರ್, ತಾವು ಕಬ್ಬಿನಲ್ಲಿ ಬಹಳ ಒಳ್ಳೆ ಉತ್ಕೃಷ್ಟ ಕೆಲಸ ಮಾಡ್ತಾ ಇದ್ದೀರಿ ಸರ್. ಸರ್ ನಮ್ಗೊಂದು ಆಶೆ ಏನಂತಂದ್ರೆ ನಾವು ಆರ್ಗ್ಯಾನಿಕ್ ನಾಗ ಬೆಳಿಬೇಕಂತ ಇದು ಮಾಡ್ಲತ್ತೀವಿ ಸರ್. ಅದಕ್ಕೆ ತಮ್ಮಲ್ಲಿ ಏನ್ ಸಜೆಷನ್ಸ್ ಅವ ಏನ್ ಸರ್? ಡೆಫಿನೆಟ್ಲಿ ಆರ್ಗ್ಯಾನಿಕ್ ದಾಗ ಮಾಡಕ್ ಬಹಳಷ್ಟು ಚಲೋ ಇದೆ. ಇಲ್ಲಿ ಡಾಕ್ಟರ್ ಜಮದಗ್ನಿ ಸರ್ ಖೇತಿಯಲ್ಲಿ ಐತಿ, ಒಕ್ಕಲ್ತನ ಎಲ್ಲಿ ಮಾಡ್ತಾರೋ ಅವ್ರದ್ದು ಭೂಮಿಯಲ್ಲಿ ಐತಿ ನರಸೋಬಾವಾಡಿ, ಅಲ್ಲಿ ದತ್ತ ಶುಗರ್ ಫ್ಯಾಕ್ಟರಿ ಅಂತ ಇದೆ. 200 ಎಕರೆದಾಗ ಆರ್ಗ್ಯಾನಿಕ್ ಹಬ್ಬ ಅವ್ರು ಮಾಡಿದಾರು. ನಿಮ್ಮ ಇದ್ರಾಗ ಗೋಕಾಕ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಗೋಕಾಕ್ಕಿಂತ ಮುಂದೆ ಸೌದತ್ತಿ ನಡುಕ್ ಒಂದು ಫ್ಯಾಕ್ಟ್ರಿ ಇದೆ. ಅವ್ರ ಏರಿಯಾದಾಗನು 400 ಎಕರ್ ಆರ್ಗ್ಯಾನಿಕ್ ಹಬ್ಬ ಅವ್ರು ಮಾಡ್ತಾರ. ಆರ್ಗ್ಯಾನಿಕ್ ಹಬ್ಬದಿಂದ ಆರ್ಗ್ಯಾನಿಕ್ ಶುಗರ್ ತಯಾರಾಗ್ತೈತಿ, ಅಥವಾ ನಿಮ್ಮ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡಾಕ್ಬೇಕು. ಯಾವ ಫ್ಯಾಕ್ಟ್ರಿ ಆರ್ಗ್ಯಾನಿಕ್ ಹಬ್ಬ ತಗೋತ್ನ್ಯಾಗ ಅದಕ್ಕೆ ಹೆಚ್ಚ ರೊಕ್ಕ ಕೊಡ್ತಾರೋ, ಆರ್ಗ್ಯಾನಿಕ್ ಐತಿ ಅತ ಅದಕ್ಕ ಹೆಚ್ಚ ರೊಕ್ಕ ಕೊಡ್ತಾರೋ, ಆ ಫ್ಯಾಕ್ಟ್ರಿ ಸುತ್ತುವಾರಿ ನಾವು ಆರ್ಗ್ಯಾನಿಕ್ ಹಬ್ಬ ಮಾಡಕ್ಕೇನು ಅಡ್ಡಿ ಇಲ್ಲ. ಅಥವಾ ನೀವು ಸ್ವಂತ ಸರ್ಕರ್ತ ಬೆಲ್ಲ ಮಾಡೋರಿದ್ರ, ಆರ್ಗ್ಯಾನಿಕ್ ಬೆಲ್ಲ ಮಾಡೋದಿತ್ತಂದ್ರ ಅದಕ್ಕೂ ಡಿಮಾಂಡ್ ಬಹಳ ಇದೆ. ಆ ಜರ್ಕರ್ತ ನೀವು ಮಾಡೋರಿದ್ರ ಆರ್ಗ್ಯಾನಿಕ್ ಹಬ್ಬ ಮಾಡಕ್ಕೇನು ಅಡ್ಡಿ ಇಲ್ಲ. ಫ್ಯಾಕ್ಟ್ರಿ ಕಳ್ಸೋದೈತಿ, ಫ್ಯಾಕ್ಟ್ರಿ ಹೆಚ್ಚು ರೊಕ್ಕ ಕೊಡಂಗಿಲ್ಲ ಆಯ್ತು, ಆರ್ಗ್ಯಾನಿಕ್ ಮಾಡಿ ನಮಗೇನು ಹೆಚ್ಚು ಫಾಯ್ದೆ ಆಗಂಗಿಲ್ಲ. ಖರೆ ಆರ್ಗ್ಯಾನಿಕ್ ಕಬ್ಬು ನಾವು ಮಾಡಕ್ ಸಾಧ್ಯ ಇದೆ. ಕೆಮಿಕಲ್ ಫ್ರೀ ಕಬ್ಬು ನಾವು ಮಾಡಕ್ ಬಹಳಷ್ಟು ಚಲೋ ಮಾಡಕ್ ಬರ್ತೈತಿ. ಆರ್ಗ್ಯಾನಿಕ್ ಫ್ರೀ ಕೆಮಿಕಲ್ ಫ್ರೀ ಕಬ್ಬು ನಾವು ಮಾಡಕ್ ಸಾಧ್ಯ ಇದೆ. ಸರ್ ಅದ್ರ ಮಾಹಿತಿ ಬೇಕೈತಿ, ಮಾಹಿತಿ ಸರ್. ಅದ್ರ ನೀವು ಮಾಡೋರಿ ಮಾಡೆ ಸರ್. ಅದಕ್ಕೆ ಎಲ್ಲಿ ಕಳ್ಸೋರು ಎಲ್ಲಿ ನೀವು ಅದ ಏನ್ ಬೆಲ್ಲ ಮಾಡೋರ? ನಾವು ಬೆಲ್ಲ ಮಾಡ್ತೇವೆ ಸರ್, ನಮ್ದೆಲ್ಲ ಓಕೆ ಓಕೆ ಈಗ ನೋಡ್ರಿ, ಅದಕ್ಕ ಯಾವ್ದು ರಾಸಾಯನಿಕ ಖತ ಹಾಕೋದಿಲ್ಲ. ಒಂದ್ ಎರಡನೇದ ಬಹಳಷ್ಟ ಅದಕ್ಕ ಸಗಣಿ ಗೊಬ್ಬರ, ನೀವೇನ್ ಹತ್ತೀರಿ ಅದಕ್ಕ ಸಗಣಿ ಗೊಬ್ಬರ ಅಂತ. ಸಗಣಿ ಗೊಬ್ಬರ ಬಹಳಷ್ಟು ಶುರುವಾತಿಗೆ ಹಾಕಬೇಕು. ಅದರ ನಂತರ ಜೀವಾಣು ಬಹಳ ಕೆಪೆ ಅದಕ್ಕೆ ಬಿಡಾಕ್ಬೇಕು. ಜೈವಿಕ್ ಇರ್ತಿದ್ಲ, ಅಜೋಡೋಬ್ಯಾಕ್ಟರ್, ಫಾಸ್ಫರಸ್ ಸೊಲ್ಯುಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇವು ಎಲ್ಲಾ ಬಹಳಷ್ಟು ಅದಕ್ಕ ಕೂಡಾಕ್ಬೇಕು. ಅದ್ರ ಮ್ಯಾಗ ಯಾವುದು ಫಂಗಸ್ ಅಟ್ಯಾಕ್ ಬಂತು ಅಥವಾ ಕೀಟಕ ಅಟ್ಯಾಕ್ ಬಂತಂದ್ರ ಜೈವಿಕ ಕೀಟನಾಶಕ, ಜೈವಿಕ ಫಂಜಿಸೈಡ್ ಅದ್ರ ಮ್ಯಾಗ ಯೂಸ್ ಮಾಡಾಕ್ಬೇಕು. ಈ ತರ ಮಾಡಿದ್ರ 30-40 ಟನ್ ತಕ ನಮಗ ಅವರೇಜ್ ಸಿಗಾಕೇನ್ ಅಡ್ಡಿ ಇಲ್ಲ. ಖರೆ ಅದ್ರ ಮ್ಯಾಗ ಬಹಳಷ್ಟು ಲಕ್ಷ್ಯ ಕೊಡಾಕ್ಬೇಕು. NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಹೊರಗಿಂದ ನಮಗ ಹಾಕಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಮಾರ್ಕೆಟ್ದಾಗ ಸ್ವಲ್ಪ ಆರ್ಗ್ಯಾನಿಕ್ ಏನೇನ್ರಿ ಖತ ಈಗ ಬರಾಕತೈತಿ, ಅದರದ್ದು ಸರ್ಕರ್ತ ನಾ ಯೂಸ್ ಮಾಡಿದ್ರ ಮತ್ತ ಚಲೋ ಅಷ್ಟ ಕಬ್ಬ ಬರ್ತೈತಿ. ಆರ್ಗ್ಯಾನಿಕ್ ಕಬ್ಬ ಅಂದ್ರ ರಾಸಾಯನಿಕ ಗೊಬ್ಬರ ಅದಕ್ಕೆ ಕೊಡೋದಿಲ್ಲ, ಇದಕ್ಕ ಆರ್ಗ್ಯಾನಿಕ್ ಕಬ್ಬ ಅಂತಾರ. ಹಲಪ್ನವ್ರಜಿ ನೀವೇನ್ ಹೇಳ್ಬೋದು? ಡಾಕ್ಟರ್ ಮಣಿಯವ್ರ, ಈಗ ICL ಇಸ್ರಾಯೇಲ್ ಕೆಮಿಕಲ್ ಕಂಪನಿ ಏನದ, ಅವ್ರದ್ದು ಪಾಲಿಫಾಸ್ಫೇಟ್ ಅಂತ ಬಂದದ, ಉತ್ಕೃಷ್ಟ ನ್ಯಾಚುರಲ್ ಮೈನಿಂಗ್ ಮಾಡ್ತಾರ. ಅದರಲ್ಲಿ ಮ್ಯಾಗ್ನೇಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, 3-4 ಇವು ಇದಾವ. ಅದನ್ನ ಈ ಸಲ ಉಪಯೋಗ ಮಾಡಿದ್ರಿ 100 ಟನ್ಸ್ಗ. ಅದು ಆರ್ಗಾನಿಕ್ ಅಂದ್ರೆ ಆರ್ಗಾನಿಕ್ ಇವ್ರೇನ್ ಕಬ್ಬ ಬೆಳಿ ಮಾಡ್ತಾರ, ಅವ್ರು ಉಪಯೋಗ ಮಾಡಕ್ ಅಡ್ಡಿ ಇಲ್ಲ. ಅಂದ್ರೆ ಅದ್ರಾಗ ಡೈರೆಕ್ಟ್ ಮೈನಿಂಗ್ ಮಾಡಿದಾರ. ಅದನ್ನ ಅದೊಂದು ಬಹಳ ಚಲೋ ಐತಿ. ಅದಕ್ಕೆ ಪಾಲಿಸಲ್ಫೇಟ್ ಚಲೋ ಇದೆ. ICL ಕಂಪನಿ ಪಾಲಿಸಲ್ಫೇಟ್, ಅದು ಪಾಲಿಫಾಸ್ಫೇಟ್ ಅಂತಾರ ಸರ್. ಅದಕ್ಕ ಪಾಲಿಫಾಸ್ಫೇಟ್ ಇದೆ. ಹೌದು, ನಾನು ಈ ಸಲ ಯೂಸ್ ಮಾಡೇನಿ. ವೆರಿ ಗುಡ್ ಪ್ರಾಡಕ್ಟ್. ಸಂಜೀವ್ ಸರ್, ಅದ ಲಾರ್ಜರ್ ಕಿಟಿ ಮಾರ್ಕೆಟ್ ಡಿಫರೆನ್ಶಿಯಲ್ ಪ್ರೈಸ್ ಸಿಕ್ಕಿಲ್ಲ ಅಂದ್ರೆ ಇಷ್ಟು ಆರ್ಗ್ಯಾನಿಕ್ ಮಾಡಿ ಅದೊಂದು ಎಂಟಿಟಿ ರೆಡಿ ಆಗ್ಬೇಕು ಇಂಡಿಯಾ ಲೆವೆಲ್ದಲ್ಲಿ. ನೀವು ಇಷ್ಟೆಲ್ಲ ರೀಚ್ ಇದೀರಿ, ಎಲ್ಲೋ ನಿಮ್ಮ ಹೈ ಕ್ಲಸ್ಟರ್ ಏರಿಯಾದಾಗ ಅಟ್ ಲೀಸ್ಟ್ ಸಮನ್ ಹೂ ನೀಡ್ಸ್ ದಟ್. ಈಗ ಆಕ್ಚುಲಿ ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂದ್ರೆ ಶುಗರ್ ಲೆವೆಲ್ ನಾಗ ಇಲ್ಲ ರೀ ಎಲ್ಲಾ ಮಿಕ್ಸ್. ಒಂದು ಪ್ರಶ್ನೆ ಇದ್ರಾಗ ಬರ್ತಿದ್ದಿ, ಆರ್ಗ್ಯಾನಿಕ್ ಶುಗರ್ ತಯಾರು ಮಾಡಿ ನಾವು ಏನ್ ಮಾಡೋದು ಅಂತ ಎಲ್ಲಿ ಕೊಡೋದು? ಅಲ್ಲ, ಅದ ಆ ಲೆವೆಲ್ ಫ್ಯಾಕ್ಟರಿ ಆಗಿ ಪ್ರೀಮಿಯಂ ಪ್ರೈಸ್ ಸಿಕ್ತು ಕ್ಲಸ್ಟರ್ ಏರಿಯಾದಾಗ, ಶುಗರ್ ಫ್ಯಾಕ್ಟರಿ ಡೆನ್ಸಿಟಿ ಎಲ್ಲ ಐತಲ್ಲ ಅಲ್ಲಿ ಅಷ್ಟ ಫಿಸಿಬಿಲಿಟಿ ಅದಲ್ಲಿ. ಅವ್ರವ್ರ ಚಾಯ್ಸ್ ಮೇಲೆ ಹೋಗುತ್ತೆ ಅದು ವೆದರ್ ಇದು ಅಂತ ಹೇಳಿ. ಅದು ನೀವು ಲೀಡರ್ಶಿಪ್ ಇರೋದ್ರಿಂದ. ನರ್ಮದಾ ಶುಗರ್ ಅಂತ ಗುಜರಾತ್ದಾಗ ಒಂದ್ ಶುಗರ್ ಫ್ಯಾಕ್ಟರಿ ಇದೆ. 1500 ಎಕರೆ ಅಲ್ಲಿ ಆರ್ಗ್ಯಾನಿಕ್ ಶುಗರ್ ಕೇನ್ ತಯಾರಾಗ್ತೈತಿ. ಅದರದ
ಆರ್ಗ್ಯಾನಿಕ್ ಶುಗರ್ ತಯಾರು ಮಾಡ್ತಾರ, ಸಲ್ಫೇಟ್ ಫ್ರೀ ಆರ್ಗ್ಯಾನಿಕ್ ಶುಗರ್ ತಯಾರಾಗ್ತೈತಿ. ಮತ್ತೆ ಎಲ್ಲಾ ಶುಗರ್ ಅದ ಎಕ್ಸ್ಪೋರ್ಟ್ ಆಗ್ತೈತಿ. ಪ್ರೀಮಿಯಂ ರೇಟ್ ಅದಕ್ಕೆ ಬಹಳ ಚಂದಾಗಿ ಸಿಗ್ತೈತಿ. ಅವ್ರು ಫಾರ್ಮರ್ಗೆ ಅವ್ರ 400 ರೂಪಾಯಿ 500 ರೂಪಾಯಿ ಅದಕ್ಕೆ ಹೆಚ್ಚು ಕೊಡ್ತಾರು. ಅದರ ಜೊತೆಲೆ ಆರ್ಗ್ಯಾನಿಕ್ ಕಂಪೋಸ್ಟ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಇದೆಲ್ಲ ಫ್ಯಾಕ್ಟ್ರಿದಿಂದ ಬರ್ತೈತಿ. ವರ್ಮಿ ಕಂಪೋಸ್ಟ್ ಅದ ಹಾಫ್ ರೇಟ್ ದಾಗ ಫಾರ್ಮರ್ ಅವ್ರಿಗೆ ಕೊಡ್ತಾರ. ಅದರಲ್ಲಿ ಫಾರ್ಮರ್ ಒಂದ್ 1500 ಎಕರೆ ಅವ್ರು ಮಾಡ್ತಾರ. ಮಾಣಿಯವ್ರೆ, ಈಗ ನಮಗೊಂದು ಕರ್ನಾಟಕದಾಗ ಒಂದು ಏನದ ಅಂದ್ರೆ ಸಂಕೇಶ್ವರು ಮತ್ತು ಮುಧೋಳು ಅಲ್ಲಿ ಆರ್ಗಾನಿಕಲಿ ಜಾಗರಿ ತಯಾರು ಮಾಡೋ ಯೂನಿಟ್ ಇದಾವ್ರಿ, ದೊಡ್ಡ ಯೂನಿಟ್ ಇದಾವ. ಈಗ ನಂದು ಒಂದ್ ಏನೈತಿ, ಬೆಲ್ಲ ಇದ್ದು ಆರ್ಗ್ಯಾನಿಕಲಿ ಪ್ರೊಸೆಸ್ಡ್ ಬಹಳ ಮಹತ್ವದೈತಿ. ಯಾಕಂದ್ರೆ ಆರ್ಗ್ಯಾನಿಕಲಿ ಬೆಳೆದು ಅಗದಿ ಅದ ಕೆಲವ ರೈತರು ಬೆಳೆಯೋ ಶಕ್ಯ ಅದ. ಪ್ರೊಸೆಸ್ ಮಾಡೋದು ಈಸಿ ಐತಿ, ವಿದೌಟ್ ಕೆಮಿಕಲ್. ಅದು ಮುಧೋಳದಾಗ ಐತ್ರಿ, ಮತ್ ಸಂಕೇಶ್ವರದಾಗ ಐತಿ. ಅದ್ ಮುಧೋಳದು ಒಬ್ರು NGO ಕಡೆ ಕೊಟ್ಟಿದ್ರ ನಡೆದದ. ಅನ್ಫಾರ್ಚುನೇಟ್ಲಿ ಸಂಕೇಶ್ವರದ ಬಂದ್ ಬಿದ್ದದ. 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಲಾಂಟ್ ಹಾಕಿದಾರೆ. ಏನ್ ಮಾಡಿದ್ವಿ? ಫುಲ್ಲಿ ಆಟೋಮೆಟಿಕ್ ಇಲ್ಲ ಸೆಮಿ ಆಟೋಮೆಟಿಕ್. ಹಾ, ಅದಕ್ಕೆ ನೀವೇನೋ ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಏನೋ ಹಾಕೋದೇ ಇಲ್ಲ ಅಲ್ಲಿ. ಅದ ಹೈಡ್ರೋಜನ್ ಸಲ್ಫೈಡ್ ಅದೇನ್ ಹಾಕಂಗಿಲ್ಲ ಅದಕ್ಕ. ಬೆಂಡಿದ್ ಪೌಡರ್ ಆತರ ಹಾಕಿ ಅದು ಬೆಲ್ಲ ತಯಾರಾಗ್ತೈತಿ. ಅದ್ ಕೆಮಿಕಲ್ ಫ್ರೀ ಪ್ರೊಸೆಸ್ ಆಗಿ ಬೆಲ್ಲ ತಯಾರಾಗ್ತೈತಿ. ಅದೇ ಶುಗರ್ ಕೇನ್ ಐತಿ, ಅದೆಲ್ಲ ಕೆಮಿಕಲ್ ದಾಗ ತಯಾರಾದ ಶುಗರ್ ಕೇನ್ ಹತ್ರಕ್ ಬರ್ತೈತಿ. ಅದು ನೋಡ್ರಿ 50% ಒಂದು ವಾರ ಗೆದ್ದಂಗ ಆಗ್ತೈತಿ, ಪ್ರೊಸೆಸರ್ ಮಾಡ್ರಿ. ವೆರಿ ನೈಸ್. ಮುಂದಿನ ಸುಧೀರ್ ಒಂದ್ ನಿಮಿಷ ಸರ್. ರಾಘವೇಂದ್ರ ಸಂಶಿ ಅವ್ರು ಮಾತಾಡ್ತಾ ಇದ್ದೀನಿ ಸರ್. ಸರ್ ನಮಸ್ತೆ. ಸಂಜೀವ್ ಮಾನೆ ಸರ್, ಸುಧೀರ್ ಸರ್, ಹಾಲಪ್ಪ ಸರ್ ಕೂಡ. ಏನಾಗಿದೆ ಇವಾಗ ಬೆಳಗಾಂ ಕಡೆ ಹೋದ್ರೆ ಎಲ್ಲ ಸ್ಯಾಚುರೇಟೆಡ್ ಆಗಿದ್ದಾರೆ. ಯಾರು ರೈತರಲ್ಲಿ ಆಲ್ಮೋಸ್ಟ್ ಆಲ್ 100 ಟನ್ಸ್ 120 ಟನ್ಸ್ 180 ಟನ್ಸ್ ಆತರ ಬೆಳೀತಾ ಇದಾರೆ. ನಮ್ಮ ಗದಗ್ ಈ ಭಾಗಕ್ಕೆ ಬಂದ್ರೆ ಏನಾಗಿದೆ, ಮ್ಯಾಕ್ಸಿಮಮ್ ಅವರೇಜ್ ಅಂದ್ರೆ 50 to 65 ಈ ತರ 50 to 65. ನೀವು ಆ ಸಂಜೀವ್ ಮನೆ ಸರ್ ಹೇಳಿದ್ರು ಆಕ್ಚುಲಿ ಖರ್ಚೇನು ನಾಟಿ ಮಾಡೋದ್ರಿಂದ ಹಿಡಿದು ಕೊನೆವರೆಗೂ 80,000 ವರ್ಗೂ ಬರುತ್ತೆ ಅಂತ. ನಾನು ಆಕ್ಚುಲಿ ಇವತ್ತು ಕೇಳ್ಬೇಕಾಗಿರೋದು ಕ್ವಶನ್ ಅದೇ ಇತ್ತು. ನಮ್ಮಲ್ಲಿ ಏನಾಗ್ತಿದೆ, ನಾನ್ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾರೆ ಅಂದ್ರೆ ಪೀಪಲ್ 35,000 ಫಸ್ಟ್ನೇ ಬೆಳೆ ಏನಿದೆ ಅದು ಒಂದು 40,000 ವರ್ಗೂ ಮಾಡ್ತಾರೆ. ಎರಡನೇ ಬೆಳೆಗೆಲ್ಲ ಏನ್ ಮಾಡ್ತಾರೆ 25,000 to 30,000 ಮಾಡ್ತಾ ಇದ್ದಾರೆ. ಮತ್ತೆ ನಾನ್ ಕೆಲವ್ರ ಜೊತೆ ಡಿಸ್ಕಷನ್ ಮಾಡಿದಕ್ಕೆ ಎನ್ವೈರನ್ಮೆಂಟ್ ಕೂಡ ಸಪೋರ್ಟ್ ಮಾಡ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಏನ್ ಅಂತ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಿ. ಈಗ ನೋಡ್ರಿ, 40,000 ಖರ್ಚು ಮಾಡಿ 40 ಟನ್ ಬರ್ತೈತಿ. ಈ ತರದ ಒಂದ್ ಕ್ಯಾಲ್ಕುಲೇಷನ್ ನಾವು ಹಿಡಿಯೋಣ. 40,000 ಕಬ್ಬಾಗಿ ನಾವು ಖರ್ಚು ಮಾಡೋದು ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚು ಕಬ್ಬ ಮಾಡಕ್ ಹತ್ತೀವಿ. ಈಗ ನೋಡ್ರಿ, ಕಲ್ಟಿವೇಶನ್ ಮಾಡಕ 8-9,000 ರೂಪಾಯಿ ಖರ್ಚು ಬರ್ತಿದೆ. ಒಂದು ರೋಟರ್, ಒಂದು ಪ್ಲಾಯಿಂಗ್, ಒಂದು ಕಲ್ಟಿವೇಟರ್ ಅಂಡ್ ಒಂದ್ ಸಾಲ್ ಬಿಡೋದ 8,000 ಇಡೋದ 10,000 ಆ ತರದ ಖರ್ಚಿದೆ. ನೀರ್ ಕೊಡೋದ್ ಸಲುವಾಗಿ 10,000 ರೂಪಾಯಿ ಖರ್ಚು ಬರ್ತೈತಿ. ಬೀಜ ತರೋದ, ಗಟ್ಟಿ ಮಾಡಿ ಅದ ಹಚ್ಚೋದಕ್ಕ 10,000 ರೂಪಾಯಿ ಖರ್ಚು ಬರ್ತೈತಿ. ಇದು 30,000 ರೂಪಾಯಿ ಇಲ್ಲೇ ಖರ್ಚಾತು. ಸಗಣಿ ಗೊಬ್ಬರ ಒಂದು 2-3 ಟ್ರಾಲಿ ಕೊಟ್ಟಿದ್ರು ಕೂಡ 8,000 ರೂಪಾಯಿ ಅದಕ್ಕೆ ಈಗ ಹೋಗ್ತಾವ ನಮ್ ಕಡೆ. ನಿಮ್ ಕಡೆ ಸ್ವಲ್ಪ ಕಡಿಮೆ ಇರ್ಬೇಕು, ನಂಗೆ ಗೊತ್ತಿಲ್ಲ. ಅಂದ್ರೆ 35,000 ರೂಪಾಯಿ ಇಲ್ಲೇ ಖರ್ಚಾತು. ಮುಂದ ನೀವು ಕಸ ತೆಗಿಯೋದ ಅಥವಾ ನೀವು ವಿಡಿ ಸೈಡ್ ಅದ್ರ ಮ್ಯಾಗ ಖರ್ಚು ಮಾಡೋದ, ಅದರ ನಂತರ ಇಂಟರ್ ಕಲ್ಟಿವೇಶನ್ ಅಂದ್ರ ಮಣ್ಣು ಎರ್ಸೋ ಸಲುವಾಗಿ ಅದಕ್ಕೊಂದ್ 2-3 ರೂಪಾಯಿ ಖರ್ಚು ಮುಂದೆ ಬರ್ತೈತಿ. ಕಸ ತೆಗಿಯೋ ಸಲುವಾಗಿ 2-3 ಇಡೋದ್ 10-15 ರೂಪಾಯಿ ಅದಕ್ಕೆ ಖರ್ಚು ಬರ್ತೈತಿ. ಇದು ಬಿಟ್ಟ ಒಂದು 5-10 ರೂಪಾಯಿದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತೀರಿ ಕನಿಷ್ಠ. ಆಯ್ತು, ಇದೆಲ್ಲ ಕೂಡಿಸಿ 50,000 ರೂಪಾಯಿ ಇಲ್ಲೇ ಖರ್ಚಾಯ್ತು. 35,000 ರೂಪಾಯಿ 40,000 ಎಲ್ಲೂ ಖರ್ಚಾಗಿ ಇದ ಕಬ್ಬು ಬರಂಗಿಲ್ಲ. ಯಾಕಂದ್ರೆ ಇದ್ ನಾವು ಕ್ಯಾಲ್ಕುಲೇಷನ್ ನಾವು ಎಲ್ಲಿ ಮಾಡಂಗಿಲ್ಲ. ಬೀಜ ಸ್ವಂತ ಇರ್ತಿತ್ತು ನಮ್ ಕಡೆ. ಮನೆಗೆ ಲೇಬರ್ನು ಹೆಚ್ಚು ನಾವು ಮನೆದ ಲೇಬರ್ ನಾವು ಆತರಾಗಿ ಯೂಸ್ ಮಾಡ್ತೀವಿ. ನೀರು ಉಣ್ಸೋದ ನಾವು ಹೋಗಿ ನೀರು ಉಣ್ಸೋದ್ ಮಾಡ್ತೀವಿ. ಇದೆಲ್ಲಾ ವಿಚಾರ ಮಾಡಿ ನೋಡಿದ್ರೆ 50,000ಕ್ಕಿಂತ ಹೆಚ್ಚು ಖರ್ಚು ಬರ್ತೈತಿ. ಅದ್ರಾಗ 50 ಟನ್ ಕರ್ತ ಅವರೇಜ್ ಬತ್ತಂದ್ರ 1,000 ರೂಪಾಯಿ ಖರ್ಚ 1 ಟನ್ ಸಲುವಾಗಿ ನಾವು ಮಾಡ್ತೀವಿ. ನಾನು
1 ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ ಕಡೆ 100 ಟನ್ ಗನ್ನ ಶುಗರ್ ಕೇನ್ ಬತ್ತಂದ್ರ ಅದಕ್ಕೂ 1,000 ರೂಪಾಯಿ ಪರ್ ಟನ್ ಖರ್ಚು ನಾ ಮಾಡ್ತೇನೆ. ಖರೆ ಅಷ್ಟ ದಿವಸದಾಗ ನನ್ ಕಡೆ 2,000 ರೂಪಾಯಿ ಜರಿ ನಮ್ ದರ, ನಿಮ್ ಕಡೆ ದರ ಎಷ್ಟಿದೆ ಸರ್? ನಮ್ಮಲ್ಲಿ 2,750 ಇದೆ, ಕಡಿಮೆ ಇದೆ ಆಕ್ಚುಲಿ ಕಂಪೇರ್ ಟು 2,500 ಹಿಡೀರಿ. ನನ್ ಕಡೆ 2,500 ದಾಗ 1,000 ರೂಪಾಯಿ ನಾ ಮೈನಸ್ ಮಾಡಿದ್ರ 1,500 ರೂಪಾಯಿ ನನ್ ಕಡೆ 1 ಟನ್ ಸಲುವಾಗಿ ಉಳಿತಾವು. 100 ಟನ್ ದಾಗ ಇತರಾಗ 1,50,000 ರೂಪಾಯಿ ನಂಗೆ ಉಳಿತಾವು. 50 ಟನ್ ಯಾರ ಕಡೆ ಕಬ್ಬ ಹೊಂಟೈತಿ ಅದ್ರಾಗ ನೋಡ್ರಿ, ಅವ್ರಿಗೆ 2,500 ಅಷ್ಟ ದರ ಅವ್ರಿಗೆ ಸಿಗ್ತೈತಿ. ಅದ್ರಾಗ 1,000 ರೂಪಾಯಿ ಪರ್ ಟನ್ ಅವ್ರಿಗೂ ಖರ್ಚು ಐತಿ. 1,500 ರೂಪಾಯಿ ಅವ್ರಿಗೆ ಉಳಿತಾವು. ಖರೆ 50 ಟನ್ಗೆ ಉಳಿತಾವ 75,000 ಒಟ್ಟ ಅವ್ರಿಗೆ ಉಳಿತಾವ್ರಿ. ಇದು ನಾವು ವಿಚಾರ ಯಾವಾಗೂ ಮಾಡಂಗಿಲ್ಲ. ಹೆಚ್ಚ ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಬರ್ತೈತಿ, ಖರೆ ಬೇಸಿಕ್ ಕಾಸ್ಟ್ ಅಷ್ಟ ಉಳಿತೈತಿ. 100 ಟನ್ ತೆಗಿಯೋ ಸಲುವಾಗಿನೂ ಅಷ್ಟ ಕಲ್ಟಿವೇಶನ್ ಖರ್ಚಿದೆ, ಅಷ್ಟ ಬೀಜದಿಂದ ಖರ್ಚಿದೆ, ಅಷ್ಟ ಹಚ್ಚೋದ್ ಖರ್ಚಿದೆ, ನೀರಿಂದು ಖರ್ಚುನು ಅಷ್ಟೇ ಇದೆ, ಮತ್ತ ಕಸ ತೆಗಿಯೋದ ಖರ್ಚುನು ಅಷ್ಟೇ ಇದೆ. ರಾಸಾಯನಿಕ ಗೊಬ್ಬರ ಮತ್ತೆ ಸ್ಪ್ರೇ ಅಷ್ಟಾದಕ್ಕ ನಾವು ಹೆಚ್ಚು ಮಾಡ್ಕೊತ ಹೋಗ್ತೀವಿ. ಅದರಲ್ಲೇ ನಮಗ ಅವರೇಜ್ ಹೆಚ್ಚು ಸಿಗ್ತೈತಿ. ಖರೆ ನಾವ ಆರ್ಗ್ಯಾನಿಕ್ ಖತ ಬಹಳ ಹೆಚ್ಚು ಅದ್ರಾಗ ಹಾಕ್ತಿವಿ. ಆರ್ಗ್ಯಾನಿಕ್ ಖತ ಹೆಚ್ಚು ಹಾಕೋದ ಕಾರಣ ಭೂಮಿದ ಫರ್ಟಿಲಿಟಿ ನಮ್ ಕಡೆ ಆಗಂಗಿಲ್ಲ. ನಾ 1988 ದಾಗ ನಾ ಕಬ್ಬ ಹಚ್ಚಿನಿ, ಇನ್ನ ತಕ್ಕ ಅದ ಭೂಮಿದಾಗ ಕಂಟಿನ್ಯೂಸ್ ನಾ ಕಬ್ಬ ತಗೋತೇನೆ. ಪ್ಲಾಂಟೇಶನ್ ಫಸ್ಟ್ ರತೂನ್, ಸೆಕೆಂಡ್ ರತೂನ್ ಅಂದ್ರ ಒಮ್ಮೆ ಕಬ್ಬ ಹಚ್ಚೋದಿದೆ. ಫಸ್ಟ್ ಕೋಳಿ ಹತ್ತಿರಲ್ಲ ನಾವು ಕೊಡವಿ, ಸೆಕೆಂಡ್ ಕೊಡವಿ, ಹಿಂಗ್ 3 ಕಬ್ಬ ಹಚ್ಚಿ ಮತ್ತೆ ತೆಗದ ಮತ್ತೆ 2ನೇ ಸಲ ಅಲ್ಲಿ ಕಬ್ಬ ಹಚ್ತೇನೆ ನಾ. ನಂದು ಭೂಮಿ ಇನ್ನ ತಕ್ಕ ಈಗ 20 ಎಷ್ಟು ವರ್ಷ ಆಯ್ತು ನೋಡ್ರಿ, ಅಷ್ಟ ತಕ್ಕ ಇನ್ನ ಭೂಮಿ ನನ್ ಕಡೆ ಚಲೋನೇ ಇದೆ. ಅದ ಭೂಮಿದಾಗ 150 ಟನ್ ನನ್ ಕಡೆ ಈಗ ಅವರೇಜ್ ಬಂದಿದ್ರಿ. ಅಂದ್ರ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಕೆಡ್ತೈತಿ ಇದು ಮಾತ್ ಅಷ್ಟ ಖರೆ ಇಲ್ಲ. ಅದ್ರಾಗ ತತ್ತಿ ಇದೆ. ಖರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಜರ್ ಕರ್ತಾ ಚಲೋ ಹಾಕಿದ್ರ ರಾಸಾಯನಿಕ ಗೊಬ್ಬರಲ್ಲೇ ಭೂಮಿ ಕಡಿಯಂಗಿಲ್ಲ. ಅದ್ರದ ಆ ಪ್ರಕಾರ ಸೈಂಟಿಸ್ಟ್ ಎಲ್ಲ ಕೆಲಸ ಮಾಡಾಕದಾರು. ಆ ಟೈಪ್ಲಿ ನಮ್ಮ ಅದ್ರ ಕಡೆ ನೋಡಾಕ್ಬೇಕು. ಇದ್ರಾಗ ಡಿಸ್ಕಷನ್ ಮಾಡಕ್ ಒಂದ್ ಪರ್ಸನಲ್ ಕೂತು ಡಿಸ್ಕಷನ್ ಮಾಡೋದು. ಸರ್ ಮತ್ತೊಂದು ಸುಧೀರ್ ಕಟ್ಟಿ ಅವ್ರ ಸರ್ಗೆ, ಸರ್ ಇವಾಗ ಏನಾಗಿದೆ, ಎಲ್ಲಾ ಭಾಗದ ರೈತರು ಇದಾರೆ. ಏನಾಗಿದೆ, ಇದು ತಮ್ಮಲ್ಲೇ ಆದಂತ ಅವ್ರವ್ರ ಭಾಗಕ್ಕೆ ತಕ್ಕಂತ ಇಂಪ್ಲಿಮೆಂಟ್ಸ್ ನ ಮಾಡ್ಕೊಂಡಿರ್ತಾರೆ. ಏನು ಅಂದ್ರೆ ಈ ಉಳುಮೆ ಮಾಡೋದಕ್ಕಾಗ್ಲಿ ಈಸಿ ಆದ ಎಕ್ವಿಪ್ಮೆಂಟ್ಸ್ ನ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ವಾಟ್ಸಪ್ ಅಲ್ಲಿ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಒಂದಿನ ಮೀಟಿಂಗ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಅತಿ ಸರಳವಾದಂತ ಉಳುಮೆ ಮಾಡುವಂತ ಈ ಇಂಪ್ಲಿಮೆಂಟ್ಸ್, ಯಾಕಂದ್ರೆ ಕೆಲವು ಗೊತ್ತಾಗ್ತಾರಲ್ಲ, ಇವಾಗ ಪುಣೆ ಆ ಸೈಡ್ ಎಲ್ಲ ಬೇರೆ ತರ ಯೂಸ್ ಮಾಡ್ತಾ ಇರ್ತಾರೆ, ಮಂಡ್ಯ ಸೈಡ್ ಬೇರೆ ತರ ಯೂಸ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಮಾಡಿದ್ರೆ ಆದಷ್ಟು ಯಾವ್ದಾದ್ರು ಒಂದು ಟಾಪಿಕ್ ಅಲ್ಲಿ ಆದಷ್ಟು ಲೇಬರ್ಸ್ ಕಡಿಮೆ ಮಾಡಿ ಉಳುಮೆ ಮಾಡೋದು ಯಾವ ತರ ಈಸಿ ಅನ್ನೋದು ಒಂದು ಟಾಪಿಕ್ ಇವತ್ ನೋಡ್ರಿ, ಇವತ್ತು ನಮ್ಮ ಗ್ರೂಪ್ಗೆ ಒಬ್ರು ಅಮಿತ್ ಹತ್ತರ್ಗಿ ಅಂತ ಒಂದು ಇದನ್ನ ಗ್ರೀನ್ ಮ್ಯಾನ್ಯೂರ್ ಹೆಂಗ್ ಸಣ್ಣ ಟ್ರ್ಯಾಕ್ಟರ್ ಮುರಿಯೋದ್ ತೋರಿಸಿದ್ರು. ಎಷ್ಟು ಎಕನಾಮಿಕಲ್ ಅದ್ರಿ ಅದು ನೋಡ್ರಿ. ಈಗ ನಾವೇನ್ ಮಾಡ್ತಿದ್ವಿ, ರೋಟರ್ ಹಚ್ಚಿ ಮುರಿತಿದ್ವಿ, ಆಮೇಲೆ ಮತ್ತೆ ಟ್ರ್ಯಾಕ್ಟರ್ ಹಚ್ಚಿ ಅದನ್ನ ಮುಚ್ತಿದ್ವಿ. ಈಗ ಒಂದೇ ಅದ್ರಾಗ 2 ಆಪರೇಷನ್. ಎಷ್ಟು ಇವತ್ತಿನ ಪೋಸ್ಟಿಂಗ್ ದಾಗ ಐತದು. ಹೌದೌದು ಇದೆ. ಮನೆಯವ್ರಿಗೆ ನೀವು ಸ್ವಲ್ಪ ನೋಡ್ರಿ ಅದನ್ನ. ಇವತ್ತ ಪೋಸ್ಟ್ ಮಾಡಿದಾರ. ಇವತ್ತು ಪೋಸ್ಟ್ ಮಾಡಿದಾರೆ. ಅದ್ರಲ್ಲಿ ಅದು ಒಂದೇನೋ ಸಾಲ ಬಿಟ್ಟು ನಾವು ಗ್ರೀನ್ ಮ್ಯಾನ್ಯೂರ್ ಬಿತ್ತಬೇಕು ನಾವು ಇಷ್ಟೇ. ಸರ್ ಸಂಜೀವ್ ಸರ್, ರಾಘವೇಂದ್ರ ಅವ್ರು ಹೇಳಿದ್ದು ಒಂದು ವಾತಾವರಣ ಏನು ಡಿಫ್ರೆನ್ಸ್ ಆಗತ್ತಾ ಅಂತ ನಮ್ಮ ನಂಬರ್ ಅಚೀವ್ ಮಾಡ್ಲಿಕ್ಕೆ. ಈಗ ವಾತಾವರಣದೊಂದು ಆನ್ಸರ್ ಹೇಳಿದ್ರಿ. ಈಗ ಬೆಳಗಾವಿ ಜಿಲ್ಲಾ ಅಥವಾ ಮಹಾರಾಷ್ಟ್ರ ಏರಿಯಾ ಹೆವಿ ರೇನ್ ಏರಿಯಾಸ್ ಇದಾವೆ, ಅದು ವೆಸ್ಟರ್ನ್ ಘಾಟ್ ಅಲ್ಲಿ ಇದೆ. ಈಗ ಗದಗು, ಬಿಜಾಪುರ್, ಈ ನ್ಯೂ ಬಿಜಾಪುರ್ ಏನಿದೆಲ್ಲ ಅಲ್ಲೆಲ್ಲ ನ್ಯೂ ಲ್ಯಾಂಡ್ಸ್ ಇದೆ, ಈಗ ಹೊಸದಾಗಿ ಇರಿಗೇಷನ್ ಆಗ್ತಾ ಇದಾವೆ. ಅಲ್ಲಿ ಎಷ್ಟು ಪರ್ಸೆಂಟೇಜ್ ಎಫೆಕ್ಟ್ ಆಗುತ್ತೆ, ಏನ್ ಎಫೆಕ್ಟ್ ಆಗಲ್ವಾ ಅಂತ. ಹಲಮ್ನವ್ರ ಸರ್ ನೀವು ಹೇಳ್ರಿ, ನಂಗೆ ಆ ತರದ ಹೆಚ್ಚು ಮಾಹಿತಿ ಇಲ್ಲ. ಆ ಕಡೆ ವಾತಾವರಣ ಐತಿ ಕೆಲವು ನೋಡ್ರಿ. ನೀವು ನಮ್ಮ ಇದ್ ಕಡೆ ಹೋದ್ರಿ, ಯಾವ್ದು ಇಲ್ಲಿ ಖಾನಾಪುರ ಸೈಡ್ ಹೋದ್ರೆ ಹೂ ಬರ್ತದಲ್ಲ, ಹೂ ಇದು ಹೂ ಕಡಿಮೆ ಆಗ್ತದ.
ಮತ್ತು ಅತಿ ಮುಖ್ಯ ಅಂದ್ರೆ ಸಾಯಿಲ್ ಫರ್ಟಿಲಿಟಿ, ಆರ್ಗಾನಿಕ್ ಕಾರ್ಬನ್ ಇದೆ ನೋಡ್ರಿ, ಎಲ್ಲಾ ಕಡೆ ಲೋಯೆಸ್ಟ್ ಲೆವೆಲ್ ಹೋಗಿದಾವ್. ಅದಂತೂ ಯಾವತ್ತು ಮಾನ್ಯ ಸರ್ ಹೇಳ್ತಾರೆ, ಆರ್ಗಾನಿಕ್ ಕಾರ್ಬನ್ ಅಟ್ಲೀಸ್ಟ್ ಪ್ರಯತ್ನ ಮಾಡಿ 0.8 to 1% ಹೋಗ್ಬೇಕಂತಾರ. ಆದ್ರೆ ನಾವ್ ಎಲ್ಲಾರು ಹಾಲು ಕೊಂಡ ತಗೊಳಾಕ್ತಿವಿ, ಸಗಣಿ ಗೊಬ್ಬರ ನಮ್ಮಲ್ಲೇನೆ ಆಗವಲ್ತು. ಇನ್ನು ಏನ್ ಮಾಡೋದು ಹೇಳ್ರಿ, ಪರಿಸ್ಥಿತಿ ಇದೆ. ಇಲ್ಲ ಇಲ್ಲ, ಆ ಆಂಗಲ್ನಾಗ ನಮ್ದು ಇನ್ನೂ ಲ್ಯಾಂಡ್ ಅಬ್ಯೂಸ್ ಆಗಿಲ್ರಿ ಅಷ್ಟು. ನೀವ್ ಹೇಳ್ದಂಗೆ ಬರೀ ಲೋ ಪರ್ಸೆಂಟೇಜ್ ಹಾಕಿ ಇಷ್ಟು ಗ್ರೋ ಮಾಡಿದಾರೆ. ಈ ನೀರ್ ಬಂದಿದೆ, ಅದು ನೋಡ್ಬೇಕು ಎಷ್ಟರ ಮಟ್ಟಿಗೆ ನೀವು ಹೇಳ್ದಂಗೆ. ವಾಟರ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅದ ಏನ್ರಿ. ಇದು ನೀವ್ ಮಾಡ್ರಿ, ನೀವು ಚಲೋ ಮಾಡಾಕ್ತಿರಿ. ರಾಘವೇಂದ್ರ ಅವರು ಮಹೇಂದ್ರದಿಂದ ಬಂದಾರ ಬಿಟ್ಟು. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಮದಗ್ನಿ ಅವರು ಅಗದಿ ವಿಸ್ತಾರವಾಗಿ ಶುಗರ್ ಕೇನ್ ನರ್ಸರಿ ಬಗ್ಗೆ ಯಾವ ಟೈಪ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇದು ಮತ್ತೊಂದಂಗೆ ಅವ್ರದ್ದು ಒಂದು ಇಂಟ್ರೆಸ್ಟಿಂಗ್ ಏನ್ ಅಂದ್ರ, ಮಂದಿ ಕ್ವಶನ್ ಕೇಳೋಕ್ಕಿಂತ ಮೊದ್ಲು ಕ್ವಶನ್ ಅವರೇ ರೆಡಿ ಮಾಡ್ಕೊಂಡ್ ಎಲ್ಲರಿಗೂ ಉತ್ತರ ಹೇಳ್ರಿ. ಇದೊಂದು ಬಹಳ ಇಂಪಾರ್ಟೆಂಟ್. ಅದ್ರ ಮಂದಿ ತಲೆಯಾಗ ಅವ್ರು ಪೂರಾ ಕೇಳಿದ್ರೆ ಪೂರಾ ಎಕ್ದಮ್ ಕ್ಲಿಯರ್ ಆಗ್ತದ. ಹಂಗ ಅವ್ರೆಲ್ಲಾ ಕ್ವಶನ್ ಆನ್ಸರ್ಗಳು ಮಂದಿ ಪ್ರಾಬ್ಲಮ್ ತಲೆಯಾಗ ಏನ್ ಇರ್ತೈತಿ, ಏನ್ ಕ್ವಶನ್ ಇರ್ತೈತಿ ಅನ್ನೋದು ಅವ್ರ ಒಂದ್ ನೋಟ್ ಮಾಡ್ಕೊಂಡ್ ಅದ ಪ್ರತಿಯೊಂದು ಕ್ವಶನ್ ಎಕ್ದಮ್ ಕ್ಲಿಯರ್ ಆಗಿ ಅವ್ರ ಒಂದ್ ಸಿಂಪಲ್ ಇದ್ ಮಾಡಿ ಹೇಳ್ರು. ಅವ್ರ ಇಷ್ಟ ನಮ್ಗೆ ಹೇಳಿದ್ದಕ್ಕ ಅವ್ರ ಇಷ್ಟ ನಮ್ಗ್ ನಾಲೆಜ್ ಆಯ್ತು. ಈಗ ನಾನೇ ಮಾಡೀನಿ, ನಾನ ತಪ್ಪು ಮಾಡೀನಿ. ಅಂದ್ರೆ ಆಕ್ಚುಲಿ ನಾವು ಶುಗರ್ ಕೇನ್ ನರ್ಸರಿ ಒಳಗೆ 2 ವರ್ಷದಿಂದ ಮಾಡ್ಕೋತ ಬಂದೀನಿ. ಆದ್ರೆ ನಾನು ಒಂದ್ ತಪ್ಪು ಮಾಡತ್ತೀನಿ, ಚಲೋ ಬಂದವ, ಆದ್ರೆ ತಪ್ಪು ಮಾಡತ್ತೀನಿ. ಇವತ್ತು ಅಗದಿ ಅವ್ರ ಮಾರ್ಗದರ್ಶನ ಮಾಡಿಸ್ಕೊಟ್ಟಿದ್ದಕ್ಕ ಸಂಜೀವನ್ ಅವರಿಗೂ ನಾವು ತುಂಬಾ ಧನ್ಯವಾದ ಹೇಳ್ತೀನಿ. ಆಮೇಲೆ ಹರಪ್ನ ಸರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೂ, ಕೃಷಿ ಅಧಿಕಾರಿಗಳಿಗೂ ಹಾಗೂ ಕೃಷಿ ತಜ್ಞರಿಗೂ ಎಲ್ಲರೂ ಇದ್ರಾಗ ಜಾಯ್ನ್ ಆಗ್ಯಾರ, ಬಹಳ ಮಂದಿ ಜಾಯ್ನ್ ಆಗ್ಯಾರ. ಎಲ್ಲರೂ ನಾ ಈಗ ಅನ್ನಲ್ದ ಎಲ್ಲರಿಗೂ ನಾವು ಧನ್ಯವಾದ ಹೇಳಿ, ಸ್ಪೆಷಲ್ ಆಗಿ ಇವತ್ತಿನ ಎಪಿಸೋಡ್ ದಲ್ಲಿ ಬಾಲಕೃಷ್ಣ ಜಮದಗ್ನಿ ಸರ್ ಅನ್ನೋರು, ಜಮದಗ್ನಿ ಅವರು ಅಗ್ದಿ ವಿವರ ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದಗಳು. ಡಾಕ್ಟರ್ ಸಂಜಯ್ ಮಾನ್ಯನ್ ಅವರಿಗೂ ಧನ್ಯವಾದಗಳು. ಹಾಗೂ ರುದ್ರಕುಮಾರ್ ಹಾಲಪ್ನವರ್ ಅವರಿಗೂ ಧನ್ಯವಾದ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು.